ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹೇಮಕುಮಾರ್. ಸಿಲಿಕಾನ್ ಸಿಟಿ ಬೆಂಗಳೂರು ಅಂತ ಹೇಳಿದ್ರೆ ದೊಡ್ಡ ನಗರ ಆದರೂ ಕೂಡ ದೊಡ್ಡ ಸಮಸ್ಯೆ ಆಗಿರೋದು ಕಸದ ವಿಚಾರವಾಗಿ. ಅಂದರೆ ಜನ ಎಲ್ಲಿ ಬೇಕು ಅಲ್ಲಿ ಕಸವನ್ನು ಬಿಸಾಕಿ ಹೋಗ್ತಿದ್ದಾರೆ. ಜನರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ರೆ ಜನಸಾಮಾನ್ಯರು ಅಂದರೆ ಕಸ ಹಾಕೋರು ಹೇಳ್ತಾ ಇರುವಂಥದ್ದು, ಕಸದ ಗಾಡಿಗಳು ಸರಿಯಾದ ಸಮಯಕ್ಕೆ ಬರ್ತಾ ಇಲ್ಲ, ನಾವೇನು ಮಾಡೋಣ ಅಂತೇಳಿ. ಆದರೆ ಈಗ GB ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ತೆಗೆದುಕೊಂಡಿರುವಂತಹ ಮಹತ್ವದ ನಿರ್ಧಾರನೋ ಕಠಿಣ ನಿಯಮನೋ ಅಥವಾ ಕ್ರಮನೋ, ಒಟ್ಟಿನಲ್ಲಿ ದೃಢ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು, ಯಾರೆಲ್ಲ ರೋಡ್ ಸೈಡಲ್ಲಿ ಕಸವನ್ನು ಹಾಕಿ ಹೋಗಿರ್ತಾರಲ್ಲ ಅವರನ್ನು ಹಿಂಬಾಲಿಸಿಕೊಂಡು ಮನೆ ಬಾಗಿಲೇ ಹೋಗಿ ದಂಡವನ್ನು ವಿಧಿಸುವಂಥ ಕೆಲಸಕ್ಕೆ ಈಗ GB ಮುಂದಾಗ್ತಾ ಇದೆ. ಹಾಗಾದರೆ ಈ ಕ್ರಮ ಸರಿನಾ? ಯಾವ ಕಾರಣಕ್ಕಾಗಿ ಈ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ? ಇದರಿಂದ ಸಹಜವಾಗಿ ಕಸ ಎಲ್ಲಿ ಬೇಕಲ್ಲಿ ಹಾಕಿದರೆ ಸಹಜವಾಗಿ ಸ್ವಚ್ಛತೆ ಹಾಳಾಗತ್ತೆ. ಸ್ವಚ್ಛತೆಯನ್ನು ಕಡಿಮೆ ಮಾಡಬೇಕು ಅನ್ನುವಂಥ ನಿರ್ಧಾರನ ಅಥವಾ ಇದರ ಹಿಂದೆ ಇರುವಂಥ ಉದ್ದೇಶ ಏನು? ಆಮೇಲೆ ಕಸ ಹಾಕೋರು ಏನು ಹೇಳ್ತಾರೆ, ಈ ಕ್ರಮದ ಬಗ್ಗೆ ಏನು ಹೇಳ್ತಾರೆ, ಏನದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದೆ ಇವತ್ತಿನ ವಿಶೇಷ. ಬಾಗಿಲಿಗೆ ಕಸ, GB ಕಿಡಿಕಿಡಿ. ಈ ರೋಡ್ ಸೈಡ್ ಮತ್ತೆ ಪಾರ್ಕ್ಗಳಲ್ಲಿ ಕಸವನ್ನು ಹಾಕ್ತಾರಲ್ಲ ಅವರು ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಒನ್ ಟೈಮ್ ನೀವೇನಾದರೂ ಈ ರೀತಿಯ ಮಿಸ್ಟೇಕ್ ಮಾಡಿದ್ದೆ ಆದಲ್ಲಿ ದಂಡವನ್ನು ಹಾಕ್ತಾರೆ, ಸೆಕೆಂಡ್ ಟೈಮಲ್ಲೂ ಕೂಡ ದಂಡ ಹಾಕ್ತಾರೆ, ಮೂರನೇ ಟೈಮಲ್ಲಿ ನಿಮ್ಮ ಮನೆ ಬಾಗಿಲಿಗೆ ಬಂದು ಕಸವನ್ನು ಬಿಸಾಕಿ ಹೋಗ್ತಾರೆ. ಈ ರೀತಿಯ ಕಠಿಣ ನಿರ್ಧಾರ. ಸೊ ಬೆಂಗಳೂರಿಗರ ಮನೆಯ ಕಸದ ವಿಚಾರದಲ್ಲಿ ಬಹಳ ಅಂದರೆ ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಸಿಕ್ಕ ರೋಡ್ ಆಗಿರ್ಬೋದು ಅಥವಾ ಪಾರ್ಕ್ ಬಳಿ ಕಸವನ್ನು ಹಾಕಿದ್ರೆ ಸಂಕಷ್ಟ ಎದುರಾಗತ್ತೆ. ಹಿಂಬಾಲಿಸಿ ಮನೆಯ ಮುಂದೆ ಬಂದು ಕಸವನ್ನೇ ಸುರುತ್ತಾರೆ. ಸೊ ಆ ರೀತಿಯ ಒಂದು ನಿರ್ಧಾರ ಇದೆ. GB ಅಧಿಕಾರಿಗಳು ಈಗ ಫುಲ್ ಅಲರ್ಟ್ ಆಗಿದ್ದಾರೆ. ಸೊ ಹಂಗಾಗಿ ಜನಸಾಮಾನ್ಯರು ಅಂದರೆ ಕಸ ಹಾಕುವವರು ಬಹಳ ಎಚ್ಚರವನ್ನು ವಹಿಸಬೇಕಾಗತ್ತೆ. ಮೊದಲಿಗೆ 1000 ರೂಪಾಯಿ ದಂಡವನ್ನು ಹಾಕಲಾಗತ್ತೆ. ಅದಾದ ನಂತರ ಮತ್ತೆ ನೀವು ತಪ್ಪು ಮಾಡಿದ್ದೆ ಆದರೆ ಮನೆ ಮುಂದೆ ಬಂದು ಕಸವನ್ನು ಹಾಕಿ ಹೋಗ್ತಾರೆ. GB ತಂಡದ ಕ್ರಾಂತಿಕಾರಕ ನಿರ್ಧಾರ ಇದು. ಜನ ಸಹಜವಾಗಿ ಸುಸ್ತಾಗ್ತಿದ್ದಾರೆ, ಏನಪ್ಪ ಈ ನಿರ್ಧಾರದ ಬಗ್ಗೆ ಅಂತೇಳಿ. ಕಸದ ವಾಹನ 2 ದಿನ ತಡ ಆದರೂ ಕೂಡ ನೀವು ಕಾಯಲೇಬೇಕಾಗತ್ತೆ. ನಿಮ್ಮ ಮನೆ ಮುಂದೆ ಬಂದಾಗ ಮಾತ್ರ ಕಸವನ್ನು ವಿಲೇವಾರಿ ಮಾಡಬೇಕಾಗತ್ತೆ. ಸೊ ಮೊದಲಿಗೆ ದಂಡ, ತದನಂತರ ಅದು ರಿಪೀಟ್ ಆಯಿತು ಅಂತ ಹೇಳಿದ್ರೆ ಮನೆ ಬಾಗಿಲಿಗೆ ಕಸ ಇರುತ್ತೆ. ಈ ರೀತಿಯ ದೃಢ ನಿರ್ಧಾರ ಇದು ನಿಯಮನ ಅಥವಾ ಕ್ರಮನ, ಎಲ್ಲದರ ಬಗ್ಗೆ ಚರ್ಚೆ ಮಾಡ್ತೀವಿ. ಪ್ರಮುಖವಾಗಿ ದಂಡವನ್ನು ಹಾಕೋ ಬದಲಿಗೆ ಬೇರೆ ಏನಾದರೂ ವ್ಯವಸ್ಥೆ ಮಾಡಬಹುದಾಗಿತ್ತಾ, ದಂಡದಿಂದಲೇ ಜನ ಎಚ್ಚೆತ್ಕೊಳ್ತಾರ ಅನ್ನುವಂಥ ಪ್ರಶ್ನೆಗಳು ಸಹಜವಾಗಿ ಉಟ್ಕೊಳ್ತಾ ಇರುವಂಥದ್ದು. ಒಂದು ಕಡೆ ಈ ನಿರ್ಧಾರ ಸರಿ ಅಂತ ಹೇಳಿದರೂ ಕೂಡ ಆ ಕಸ ನಿರ್ವಹಣೆಗೆ ಏನು ಮಾಡಬೇಕು ಆ ಕೆಲಸವನ್ನು ಮಾಡಬಹುದಾಗಿತ್ತು ಅನ್ನೋದು ಮತ್ತೊಂದು ಕಡೆ ಚರ್ಚೆ ಆಗ್ತಾ ಇದೆ. ಬಟ್ GB ಹೇಳ್ತಾ ಇರುವಂಥದ್ದು ಸ್ವಚ್ಛ ಭಾರತದ ಮುನ್ನುಡಿ ಇದು ಅಂತೇಳಿ. ಸ್ವಚ್ಛ ಭಾರತಕ್ಕೆ ಇದೆಲ್ಲವೂ ಕೂಡ ಸಹಕಾರಿಯಾಗ್ತಾ ಇದೆ ಅಂತ ಹೇಳಲಾಗ್ತಾ ಇದೆ. ಸೊ ಹಂಗಾಗಿ ಈ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸುದೀರ್ಘವಾಗಿ 1 ಗಂಟೆಗಳ ಕಾಲ ನಾವು ನಿಮ್ಮ ಜೊತೆಲಿರ್ತೀವಿ. ಸೊ ಹಂಗಾಗಿ ಜನ ಸಹಜವಾಗಿ ಈ ಒಂದು ನಿರ್ಧಾರ ಇದೆಯಲ್ಲ ಎಲ್ಲ ಒಂದು ಕಡೆ ಸರಿ ಅಂತ ಅನ್ಸುತ್ತೆ. ಆದರೆ ಈ ರೀತಿಯ ಕಠಿಣ ನಿರ್ಧಾರ ಇದೆಯಲ್ಲ, 1 ಬಾರಿ 2 ಬಾರಿ ದಂಡವನ್ನು ವಿಧಿಸುತ್ತಾರೆ, ಆಮೇಲೆ 3ನೇ ಬಾರಿ ಮತ್ತೆ ನಿಮ್ಮಿಂದ ರಿಪೀಟ್ ಆಯಿತು ಅಂತ ಹೇಳಿದ್ರೆ ಮನೆ ಬಾಗಿಲಿಗೆ ಬಂದು ಕಸವನ್ನು ಹಾಕಿ ಹೋಗ್ತಾರೆ. ಈ ರೀತಿಯ ಒಂದು ಕಠಿಣ ನಿಯಮ ಇದು. ಸೊ ಹಂಗಾಗಿ ಜನ ಎಚ್ಚೆತ್ಕೊಳ್ಬೇಕು. ಸಿಕ್ಕ ರೋಡ್ ಆಗಿರ್ಬೋದು ಅಥವಾ ಪಾರ್ಕ್ಗಳಲ್ಲಿ ಏನಾದರೂ ಕಸವನ್ನು ಹಾಕಿದ್ದೆ ಆದಲ್ಲಿ ಈ ರೀತಿಯ ಸಂಕಷ್ಟ ಎದುರಾಗುತ್ತೆ. ಇದರಿಂದ ನಗರೀಕರಣ ಹಾಳಾಗತ್ತೆ, ಸಹಜವಾಗಿ ಸ್ವಚ್ಛತೆ ಹಾಳಾಗತ್ತೆ, ಆಮೇಲೆ ಟ್ರಾಫಿಕ್ ಸಮಸ್ಯೆಯು ಕೂಡ ಈ ಕಸದಿಂದಲೇ ಆಗ್ತಾ ಇರುವಂಥದ್ದು. ಹಾಗಾದರೆ ಪೌರ ಕಾರ್ಮಿಕರಿಗೆ ಇದರಿಂದ ಆಗುವಂಥ ಅನುಕೂಲನ ಅಥವಾ ಅನನುಕೂಲ ಆಗುತ್ತಾ? ಈಗ ಈ ನಿರ್ಧಾರ ಅಥವಾ ಈ ಕ್ರಮ ಏನಿದೆಯಲ್ಲ ಇದರಿಂದ ಕಾರ್ಮಿಕರಿಗೆ ಏನು ಹೆಲ್ಪ್ ಆಗುತ್ತೆ ಅನ್ನುವಂಥದ್ದು, ಅವರಿಗೆ ಸಹಕಾರಿಯಾಗತ್ತಾ ಅಥವಾ ಈ ನಿರ್ಧಾರ ಅವರಿಗೆ ಕಠಿಣ ಆಗತ್ತಾ? ಜೊತೆಗೆ ಅವರ ಸ್ವಚ್ಛತೆಯ ಬಗ್ಗೆ ಮುಂಜಾಗ್ರತಾ ಕ್ರಮಗಳು ಏನಾದರೂ ತೆಗೆದುಕೊಳ್ಳಲಾಗ್ತಾ ಇದೆಯಾ? ಅವರ ಕಷ್ಟ ಸುಖಗಳೇನು? ಸಹಜವಾಗಿ ಈ ರೀತಿಯ ಮನೆಗೆ ಹೋಗಿ ಮನೆ ಬಾಗಿಲೇ ಹೋಗಿ ಕಸವನ್ನು ತೆಗೆದುಕೊಂಡು ಬರಬೇಕಾಗತ್ತೆ. ಬಟ್ ಪೌರ ಕಾರ್ಮಿಕರ ಸಮಸ್ಯೆಗಳೇನು ಅದನ್ನು ಕೂಡ ಚರ್ಚೆ ಮಾಡಬೇಕಲ್ವಾ? ಈ ರೀತಿ ಅಧಿಕಾರಿಗಳು ನಿರ್ಧಾರವನ್ನು ತೆಗೆದುಕೊಂಡಿರುವಂಥ ಹಿನ್ನೆಲೆಯಲ್ಲಿ ಅಲ್ಲಿ ಕೆಲಸ ಮಾಡೋರಿಗೆ ಯಾವ ರೀತಿಯಾಗಿ ಅನುಕೂಲ ಇದೆ ಅನ್ನೋದ್ರ ಬಗ್ಗೆ. ಇನ್ನು ಪ್ರಮುಖವಾಗಿ ಈ ನಿರ್ಧಾರ ಏನು ತೆಗೆದುಕೊಂಡ ಆದ ನಂತರ ಕಮಿಷನರ್ ಆಗಿರುವಂಥದ್ದು ಅಂದರೆ GB ಕಮಿಷನರ್ ಆಗಿರುವಂಥ ಮಹೇಶ್ ರಾವ್ ಅವರು ಕೂಡ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾಕೆ ಈ ನಿರ್ಧಾರಕ್ಕೆ ಮುಂದಾಗಿದ್ವಿ ಅನ್ನೋದ್ರ ಬಗ್ಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ನಮ್ಮ CEO ಅವರಿಗೆ ಕೇಳಬೇಕು. ಅವರು ಒಂದು ಬಹಳ ಒಳ್ಳೆ ಕ್ರಮ ತಗೊಂಡಿದ್ದಾರೆ. ಅವರು ಇದರ ಬಗ್ಗೆ ಇದರಿಂದ ಜನರಿಗೆ ಸ್ವಲ್ಪ ಅರಿವು ಮೂಡ್ತಾ ಇದ್ದೇವೆ. ಇವತ್ತು ಸಹ ಹೋಗುವಾಗ ಜನರು ಅಕ್ಕಪಕ್ಕ ಮನೆದವರು ಸಹ ಹೇಳ್ತಾ ಇದ್ದಾರೆ, ನಾವು ಇಲ್ಲಿ ಏನ್ ಹೇಳ್ತಾರೆ ಡೈಲಿ ಕಲೆಕ್ಷನ್ ಇದ್ದು ಸಹ ಕೆಲವು ಜನರು ಕಸ ಬಿಸಾಡ್ತಾ ಇದ್ದಾರೆ. ಅದು ಬಹಳ ಕಷ್ಟದ ಸಂಗತಿ, ಇದು ದುಃಖದ ಸಂಗತಿ. ಯಾಕಂತ ಹೇಳಿದ್ರೆ ನಾವು ಇಷ್ಟು ಶ್ರಮ ಪಟ್ಟು
ನೀವು ಕಸ ಸುರಿಬಾರ್ದು ಅಂತ ಹೇಳಿ ಕಸ ಬಿಸಾಡಬಾರ್ದು ಅಂತ ಹೇಳುವಾಗ ಜನರಿಗೆ ಇದರ ಬಗ್ಗೆ ಅರಿವು ಇಲ್ಲ ಅಂತ ಹೇಳಿ ಇದೊಂದು ದೊಡ್ಡ ಕಾರ್ಯಕ್ರಮ ಮಾಡಿರ್ತೀವಿ. 219 ಮನೆಗಳಿಗೆ ಈಗಾಗಲೇ ನಾವು ಐಡೆಂಟಿಫಿಕೇಶನ್ ಮಾಡಿದ್ದೇವೆ. ಮಾತ್ರ ಇದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ಜನರಿಗೆ ಗೊತ್ತಾಗಬೇಕು. ಇದು ಮುಂದೂ ಸಹ ನಾವು ಇದೇ ಪರಿಸ್ಥಿತಿ ಇದು ತರ ಮಾಡ್ತೇವೆ. ಈ ಸರಿ ಸ್ವಲ್ಪ ಮುಟ್ಸ್ಲಿಕ್ಕೆ ವ್ಯವಸ್ಥೆ ಮಾಡಿದ್ದೇವೆ. ಯಾರಾದ್ರೂ ಶ್ರೀಮಂತರು, ನಾನು ಸ್ವಂತ ನೋಡಿದ್ದೇನೆ, ಗಾಡಿಲಿ ಬಂದುಬಿಟ್ಟು ಎಲ್ಲಿ ಕಸ ರೋಡ್ ಸೈಡ್ ನಲ್ಲಿ ಬಿಸಾಡಿದ ಜನರು ಕಂಡು ಬರ್ತಾ ಇದೆ. ಸೊ 2 ವಿಷಯ, ಒಂದು ಮನೆ ಕಸ ಈ ತರ ಬಿಸಾಡಬಾರ್ದು, ಅದು ನಾವು ಡೈರೆಕ್ಟ್ ಕಲೆಕ್ಷನ್ ಮಾಡ್ತೇವೆ, ನೀವು ಮನೆಯಲ್ಲಿನೇ ಇಟ್ಕೊಂಡಿದ್ರೆ ಉತ್ತಮ. 2ನೇದಾಗಿ ನಾವು ಸೆಗ್ರಿಗೇಷನ್ ಸಹ ಮಾಡಬೇಕು, ಅದರದ್ದು ಬಗ್ಗೆ ಸಹ ಒಂದು ಇಂಟೆನ್ಸಿವ್ ಕ್ಯಾಂಪೇನ್ ನಾವು ಖಂಡಿತ ಮಾಡ್ತೀವಿ. ಮಾತ್ರ ಇದು ಒಂದು ಜನರಿಗೆ ದಯವಿಟ್ಟು ನಾವು ಹೇಳ್ತಾ ಇದ್ದೇವೆ, ಇನ್ನು ಮುಂದೆ ಇದೇ ತರ ಕಂಟಿನ್ಯೂ ಆಗ್ತಾ ಇದ್ರೆ ನಾವು ಖಂಡಿತ ನಿಮ್ಮ ಮನೆ ಮುಂದೆ ಕಸ ಇಡಬಾರ್ದಲ್ಲ, ಫೈನ್ ಖಂಡಿತ ಹಾಕ್ತೇವೆ. ಜನರು ಸ್ವಲ್ಪ ಇದರ ಬಗ್ಗೆ ಮಾಹಿತಿ ಪಡ್ಕೊಳ್ಬೇಕು. ದೇ ಶುಡ್ ಅಂಡರ್ಸ್ಟ್ಯಾಂಡ್ ದಟ್ ಈ ಸಿಟಿನ ನಾವು ಈ ಬಗ್ಗೆ ಮಾತನಾಡೋದಕ್ಕೆ ಅತಿಥಿಯವರು ಜಾಯ್ನ್ ಆಗಿದ್ದಾರೆ. ನಾನು ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತೀನಿ. ಮೊದಲನೇದಾಗಿ ಸಾಮಾಜಿಕ ಹೋರಾಟಗಾರರಾಗಿರುವಂಥ ರಾಮಲಿಂಗೇಗೌಡರು ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಹಾಗೇನೆ ಪೌರ ಕಾರ್ಮಿಕ ಸಂರಕ್ಷಣೆ ಸಂಘಟನೆಯ ಅಧ್ಯಕ್ಷರಾಗಿರುವಂಥ ತ್ಯಾಗರಾಜ್ ಅವರು ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಇನ್ನು ಸ್ವಚ್ಛತಾ ಕಾರ್ಮಿಕರಾಗಿರುವಂಥ ಶಿವಕುಮಾರ್ ಅವರು ಜಾಯ್ನ್ ಆಗಿದ್ದಾರೆ ಸರ್, ತಮ್ಮ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸರ್ ರಾಮಲಿಂಗೇಗೌಡರು, ನಿಮ್ಮ ಹತ್ರನೇ ಬರ್ತೀನಿ. ಈ ಸರ್ಕಾರದ ಈ ನಿರ್ಧಾರ ಅಂದ್ರೆ ಇದು ಕ್ರಮನ ಅಥವಾ ರೂಲ್ಸಾ, ಹೇಗೆ ಇದು? ಅಲ್ಲ, ಇವರು ನಿನ್ನೆ ಏನು 218 ಮನೆಗಳಿಗೆ ಇವರು ದಂಡವನ್ನು ವಿಧಿಸಿ ಮತ್ತೆ ಕಸವನ್ನು ಸುರಿದಿದ್ದಾರೆ. ಈ ಜನ ವಿರೋಧಿ ನಡೆಯನ್ನು ಅನುಸರಿಸೋದಕ್ಕೆ ಮುಂಚೆನೆ ಸ್ವಲ್ಪ ಆಲೋಚನೆ ಮಾಡಬೇಕಿತ್ತು. ಯಾಕೆ ಜನಗಳು ಕಸವನ್ನು ತಂದು ರೋಡ್ ಮಧ್ಯೆ ಹಾಕ್ತಿದ್ದಾರೆ ಅಥವಾ ರಸ್ತೆ ಪಕ್ಕದಲ್ಲಿ ಹಾಕ್ತಿದ್ದಾರೆ ಅನ್ನೋದನ್ನ ಯೋಚನೆ ಮಾಡಬೇಕಿತ್ತು. ಇಲ್ಲಿ ಸಂಪೂರ್ಣವಾಗಿ ಅಧಿಕಾರಿಗಳ ನಿರ್ಲಕ್ಷ್ಯತನ, ಪಾಲಿಕೆ ಅಧಿಕಾರಿಗಳ ಬೇಜವಾಬ್ದಾರಿತನ, ಸ್ವಂತ ಆಲೋಚನೆ ಇಲ್ಲದೆ ಇರುವಂತದ್ದು ಜಾಸ್ತಿ ಕಾಣ್ತಿದೆ. ಇಲ್ಲಿ ಪ್ರತಿ ವಾರ್ಡ್ಗಳಲ್ಲೂ ಒಬ್ಬೊಬ್ಬ ಗುತ್ತಿಗೆದಾರರನ್ನ ನೇಮಿಸಿದ್ದಾರೆ. ಒಂದಷ್ಟು ಗಾಡಿಗಳಿದಾವೆ, ಒಂದಷ್ಟು ಟಿಪ್ಪರ್ಗಳಿದಾವೆ. ವಸತಿ ಪ್ರದೇಶದಲ್ಲಿ ಕಲೆಕ್ಟ್ ಮಾಡುವಂತಹ ಕಸವನ್ನ ವಾಣಿಜ್ಯ ಕಸವನ್ನು ಜೊತೆ ಸೇರಿಸಿ ಒಂದೇ ಟ್ರ್ಯಾಕ್ ಅಲ್ಲಿ ಇವರು ಪ್ಲಾಂಟ್ಗಳಿಗೆ ಕಳಿಸ್ತಾ ಇರುವಂತದ್ದು. ಒಂದು ವೇಳೆ ಒಂದು ವಾರ್ಡಲ್ಲಿ 10 ಟನ್ ಕಸ ಉತ್ಪತ್ತಿ ಆಗ್ತಿದೆ ಪ್ರತಿದಿನ ಅಂದ್ರೆ ಅದರಲ್ಲಿ 5 ಟನ್ ಮಾತ್ರ ವಸತಿ ಕಸ ಇರುತ್ತೆ, ಇನ್ನು ಉಳಿಕೆ ಸಂಪೂರ್ಣ ವಾಣಿಜ್ಯ ಕಸ ಇರುತ್ತೆ. ವಾಣಿಜ್ಯ ಕಸ ಎತ್ತೋದಕ್ಕೆ ಅಂದ್ರೆ ಸಪರೇಟ್ ಆಗಿ ಟೆಂಡರ್ ಕರೆದಿದ್ದಾರೆ, ಅದು ಸಪರೇಟ್ ಆಗಿ ಹೋಗುತ್ತೆ. ಆದ್ರೆ ಕೆಲವೊಂದಷ್ಟು ಜನ MLAಗಳನ್ನ ಲೆಟರ್ ಅನ್ನ ಇಟ್ಕೊಂಡು ವಾಣಿಜ್ಯ ಕಸವನ್ನ ಎತ್ತಿ ತಗೊಂಡೋಗಿ ವಸತಿ ಕಸ ತಗೊಂಡೋಗುವಂತ ಲಾರಿಗಳಿಗೆ ತುಂಬ್ತಿರುವಂತದ್ದು. ಹಾಗಾಗಿ ಜನ ರಸ್ತೆಯಲ್ಲಿ ಹಾಕುವಂತ ಕಸವನ್ನು ಎತ್ತೋದಕ್ಕೆ ಆಗ್ತಿಲ್ಲ. ಇದು ನಮ್ಮ ಮೊದಲನೇಗೆ. 2ನೇದು, ಈ ಏನ್ ಪೌರ ಕಾರ್ಮಿಕರಿದ್ದಾರೆ ಸಮಯಕ್ಕೆ ಸರಿಯಾಗಿ ಮನೆಗೆ ಬರ್ತಿದಾರ, ಮನೆಗೆ ಬಂದು ತಗೊಂಡು ಹೋಗ್ತಿದಾರಾ? ಒಂದ್ ವೇಳೆ ತಗೊಂಡು ಹೋಗಿಲ್ಲ ಅಂದ್ರೆ ಏನ್ ಮಾಡ್ಬೇಕು? ಕಸ ಈ ಕಮಿಷನರ್ ಹೇಳ್ತಾರೆ ಮನೇಲಿ ಇಟ್ಕೊಳ್ಳಿ ಅಂತ. ಎಷ್ಟು ದಿವಸ ಮನೇಲಿ ಇಟ್ಕೊಳ್ಳೋದು ನಾವು? 2 ದಿನ 3 ದಿನ ಇಟ್ಕೊಂಡ್ರೆ ವಾಸನೆ ಬರೋದಿಲ್ವಾ? ಆ ವಾಸನೆ ಯಾಕೆ ಬಂದು ಕುಡಿತಾರೆ? ಅದು ನಮ್ಗೆ ಆರೋಗ್ಯಕ್ಕೆ ಹಾನಿಕರ ಅಲ್ವಾ, ಸಾರ್ವಜನಿಕರಿಗೆ? ಹಾಗಾಗಿ ಸಮಯಕ್ಕೆ ಸರಿಯಾಗಿ ಪೌರ ಕಾರ್ಮಿಕರು ಸಹ ಬರಬೇಕು, ಜೊತೆಗೆ ಆಟಗಳು ಬರಬೇಕು. ಜನ ಇನ್ನೊಂದನ್ನು ಯೋಚನೆ ಮಾಡಬೇಕಿದೆ. ಯಾಕೆ ಜನಗಳು ಅಲ್ಲಲ್ಲಿ ಹಾಕ್ತಾರೆ ಅಂದ್ರೆ, ಪೌರ ಕಾರ್ಮಿಕರಿಗೆ 50 ರೂಪಾಯಿ ನಿಗದಿಯಾಗಿದೆ. ಈಗ 30 ರಿಂದ 40 ರೂಪಾಯಿ 50 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಅದು ಯಾರಿಗ ಹೋಗ್ತಿದೆ? ಆಟೋದವ್ರು ಬಂದ್ರೆ 50 ರೂಪಾಯಿ, ಆಟೋ ಬಂದಿಲ್ಲ ಅಂದ್ರೆ 30 ರೂಪಾಯಿ. ಯಾರಿಗ ಹೋಗ್ತಿದೆ ಈ ದುಡ್ಡು? ಇದಕ್ಕೆಲ್ಲ ಕಡಿವಾಣ ಆಗ್ತಿಲ್ಲ. ವಸತಿ ಪ್ರದೇಶದಲ್ಲಿ ವಸತಿ ಕಸದ ಜೊತೆ ವಾಣಿಜ್ಯ ಕಸವನ್ನು ಮಿಕ್ಸ್ ಮಾಡಿ ತಗೊಂಡು ಹೋಗ್ತಿರೋದಕ್ಕೆ ಇವ್ರು ಕಡಿವಾಣ ಹಾಕಕ್ ಆಗ್ತಿಲ್ಲ. ಜನ ವಿರೋಧಿ ನಡೆಯನ್ನು ಅನುಸರಿಸೋದ್ರಲ್ಲಿ ಮಾತ್ರ ತುಂಬಾ ನಿಸ್ಸೀಮರಾಗಿದ್ದಾರೆ. ಇವರು ಜನಗಳಿಗೆ ದಂಡ ವಿಧಿಸ್ತಿದಾರಲ್ಲ, ಒಂದು ಬಾರಿ ಜನಗಳ ತೆರಿಗೆ ಹಣದಿಂದ ಇವರು ಸಂಬಳ ತಗೊಂಡು ಕೆಲಸ ಮಾಡ್ತಿರುವಂತದ್ದು. ದಂಡ ಹಾಕಿದ್ರು ಜನಗಳ ದುಡ್ಡೇ ಖಜಾನೆಗೆ ಹೋಗಿ ಸೇರುವಂತದ್ದು. ಜನಗಳಿಗೆ ಸವಲತ್ತು ಕೊಡ್ತೀವಿ, ಸೌಲಭ್ಯ ಕೊಡ್ತೀವಿ, ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂತ ಹೇಳಿ ಇವರು ವಸೂಲಿ ಮಾಡ್ತಿದಾರಲ್ಲ, ಕಂದಾಯ ಖಾತೆ ಕಸದ ದುಡ್ಡೆಲ್ಲ. ಒಂದು ವೇಳೆ ಜನಗಳಿಗೆ ಏನಾದ್ರು ಅಧಿಕಾರ ಸಿಕ್ಕಿದ್ರೆ, ನಮಗೆ ಇವತ್ತು 2 ದಿನ ಕಸ ಬಂದಿಲ್ಲ, ನಾವು ನಿಮ್ಗೆ ದಂಡ ಹಾಕ್ತೀವಿ ಅಂತ ಮಾಡಿದ್ರೆ ಅವಾಗ ಎಲ್ಲಿ ಹೋಗ್ತಾರೆ ಇವರು? ಇವ್ರಿಗೆ ಅಧಿಕಾರ ಇದೆ ಅಂತ ಹೇಳಿ ಅಧಿಕಾರದ ಮದ ಮೀರಿ ಅಧಿಕಾರಿಗಳು ವರ್ತನೆ ಮಾಡ್ತಿದ್ದಾರೆ. ಜನಸಾಮಾನ್ಯರು ಬೆಂಗಳೂರಲ್ಲಿ ಕೂಲಿ ನಾಲಿ ಮಾಡಿ ಬದುಕ್ತಿರುವಂತ ಮಧ್ಯಮ ವರ್ಗದವ್ರ ಮೇಲೆ ಹೊರೆ ಆಗ್ತಿರುವಂತದ್ದು ಇದು. ಅವರು ಬೆಳಗ್ಗೆ 5 ಗಂಟೆ 6 ಗಂಟೆಗೆ ಕೆಲಸಕ್ಕೆ ಹೋಗೋರಿದ್ದಾರೆ, ಅವ್ರು ಎಲ್ಲಿ ಕಸ ಹಾಕಬೇಕು? 5 ಗಂಟೆ 6 ಗಂಟೆ ಬಂದು ಯಾರು ಕಸ ತಗೊಂಡು ಹೋಗ್ತಿದ್ದಾರೆ? ಸಂಜೆ ರಾತ್ರಿ ಬರೋದು 9 ಗಂಟೆ ಆಗುತ್ತೆ, ಯಾರು ಕಸ ತಗೊಂಡು ಹೋಗ್ತಾರೆ? ಇದನ್ನೆಲ್ಲವನ್ನು ಆಲೋಚನೆ ಮಾಡಬೇಕಿದೆ. ಸುಮ್ಮನೆ ನಾವು ಕಸ ತಗೊಂಡು ಮನೆ ಮುಂದೆ ಸುರಿತೀವಿ, 1000 ರೂಪಾಯಿ ದಂಡವನ್ನು ಹಾಕ್ತೀವಿ ಅನ್ನೋದು ಇದು ಜನ ವಿರೋಧಿ ನಡೆ ಇವ್ರದ್ದು. ಎಸ್ ಸರ್, ಈಗ ಜನರಿಗೆ ಎಷ್ಟೇ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಈ ರೀತಿಯ ಪಾರ್ಕ್ಗಳಲ್ಲಿ ಆಗಿರ್ಬೋದು ಅಥವಾ ರೋಡ್ ಸೈಡಲ್ಲಿ ಕಸವನ್ನು ಬಿಸಾಕಿ ಹೋಗ್ತಾರೆ. ಬಟ್ ಈ ಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ? ಸರ್, ಮೊದಲನೇದಾಗಿ ಏನಿವತ್ತು ಪಬ್ಲಿಕ್ ಎಲ್ಲ ಬಂದು ಕಸ ರಸ್ತೆ ಬದಿಯಲ್ಲಿ ಸುರಿದು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದು ಸತ್ಯವಾದಂಥ ಮಾತೆ. ಇದನ್ನು ಕಂಟ್ರೋಲ್ ಮಾಡೋದಕ್ಕಂತ ಹೇಳ್ಬಿಟ್ಟೆ ಈ ಹಿಂದೆನೇ 9 ವರ್ಷಗಳ ಹಿಂದೆನೇ 2017ರಲ್ಲಿ ಮಾರ್ಷಲ್ಸ್ ಅಂತೇಳಿ ನೇಮಕ ಮಾಡಿದ್ರು. ಅವ್ರನ್ನ ಬ್ಲ್ಯಾಕ್ ಸ್ಪಾಟ್ಗಳನ್ನ ನಿರ್ಮೂಲನೆ ಮಾಡೋದಕ್ಕಂತಲೇ ತಗೊಂಡಿದ್ದು.
ಅಲ್ಲಿಂದ ಇವತ್ತು 9 ವರ್ಷ ಆಗ್ತಾಯಿದೆ. ಮಾರ್ಷಲ್ಸ್ ರೆಗ್ಯುಲರ್ ಆಗಿದ್ದಾರೆ, ಆದರೆ ಬ್ಲ್ಯಾಕ್ ಸ್ಪಾಟ್ಗಳು ಮಾತ್ರ ನಿರ್ಮೂಲನೆ ಆಗಿಲ್ಲ. ಬ್ಲ್ಯಾಕ್ ಸ್ಪಾಟ್ಗಳನ್ನ ಬರೀ ನಿರ್ಮೂಲನೆ ಮಾಡೋದಕ್ಕೆ ಅವರು ಬರೀ ಫೋಟೋ ಹೊಡೆದ್ಬಿಟ್ಟು ಫೈನ್ ಹಾಕ್ಬಿಟ್ರೆ, ಇಲ್ಲಾಂದರೆ ಮನೆ ಹತ್ರ ಕಸ ಸುರಿದ್ಬಿಟ್ರೆ ಆಗೋಗುತ್ತಾ? ಜನರಿಗೆ ಅವೇರ್ನೆಸ್ ಕೊಡುವಂಥ ಕೆಲಸನ ಎಷ್ಟು ಮಟ್ಟಿಗೆ ಸರ್ಕಾರ ಮಾಡಿದೆ, BBMP ಮಾಡಿದೆ ಅನ್ನೋದು ಒಂದು ಸತಿ ಯೋಚನೆ ಮಾಡಬೇಕು. ಈಗ ದಿಢೀರ್ ಅಂತ ಹೇಳ್ಬಿಟ್ಟು ಇವರು ಯಾರು ಕರಿಗೌಡರು ಬಂದವ್ರೆ ಮತ್ತು ಮಹೇಶ್ವರ ರಾವ್ ಅವರು ಬಂದವ್ರೆ, ಅವ್ರೇನೋ ಆದೇಶ ಮಾಡಿಬಿಟ್ರು ಇಂಪ್ಲಿಮೆಂಟ್ ಆಗೋಗುತ್ತೆ. ಇಲ್ಲ, ಜನರನ್ನ ಈಗ ಆಲ್ರೆಡಿ ನಿಮಗೂ ಗೊತ್ತಿದೆ, ವಿಧ ರೀತಿಯಲ್ಲಿ ಈಗಾಗಲೇ ಸುಳಿಗೆ ನಡೀತಾ ಇದೆ ಮತ್ತು ಹೆಚ್ಚಾಗಿ ಹೊರೆಗಳಾಗಿದೆ. ಎಲ್ಲ ತಗೊಳ್ಳೋ ದಿನಸಿ ಸಾಮಗ್ರಿಗಳಿಂದ ಹಿಡಿದು ಪ್ರತಿಯೊಂದರಲ್ಲೂ ಹೆಚ್ಚಾಗಿದೆ. ಈಗ ಮತ್ತೆ ಕಸ ಒಂದು ವಿಚಾರನ ಇಟ್ಕೊಂಡು ಕೆಲವೊಂದು ಅಧಿಕಾರಿಗಳಂದರೆ ಈಗ ಏನಾಗಿದೆ, ಮಾರ್ಷಲ್ಸು ಈಗ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ತಾಯಿದ್ದಾರಲ್ಲ, ಅವ್ರ ಪರ್ಫಾರ್ಮೆನ್ಸ್ನ ತೋರಿಸ್ಬೇಕು. ಅವ್ರ ಪರ್ಫಾರ್ಮೆನ್ಸಿಂದ ಅವರಿಂದ ನಮ್ಗೆ ಆದಾಯ ಬರ್ತಾಯಿದೆ ಅನ್ನೋದನ್ನು ತೋರಿಸಿ ಈ ಮಾರ್ಷಲ್ಸ್ನ ರೆಗ್ಯುಲರ್ ಆಗಿ ಹಿಂಗೆ ಕಂಟಿನ್ಯೂ ಗುತ್ತಿಗೆನ ನಡೆಸೋದಕ್ಕೆ ಈ ಒಂದು ಸಿಸ್ಟಮ್ ಏನಿದು ಜನರ ಮೇಲೆ ಒಂದು ದಂಡ ಹಾಕೋ ಒಂದು ವಾತಾವರಣ ತಂದಿದ್ದಾರೆ ಅಂತ ನನ್ನ ಅಭಿಪ್ರಾಯ. ಮತ್ತು ಇದ್ರ ಜೊತೆಗೆ ಏನು ಕರಿಗೌಡ್ರು ಅಂತ ಬಂದಿದ್ದಾರೆ, ಅವರು ತುಂಬ ರ್ಯಾಶ್ ಆಗಿ ಡಿಸಿಷನ್ಸ್ನ ತಗೊತಾರೆ, ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ಬಿಂಬಿಸ್ಕೊಳ್ಳೋದು ಒಂದು ಪ್ರಯತ್ನ ಬಿಟ್ಟರೆ, ನಿಜವಾಗ್ಲೂ ನಮ್ಮ ಬೆಂಗಳೂರು ಬಗ್ಗೆ ಆಗಲಿ, ಬೆಂಗಳೂರು ಸಾರ್ವಜನಿಕರ ಬಗ್ಗೆ ಆಗಲಿ ಎಲ್ಲೂ ಸರಿಯಾದಂಥ ಅವ್ರಿಗೆ ಒಂದು ಒಲವಿಲ್ಲ. ಅವ್ರನ್ನ ಏನು ಬೆಂಗಳೂರನ್ನ ಸ್ವಚ್ಛವಾಗಿ ಇಡಬೇಕು ಅದೆಲ್ಲ ಇಲ್ಲ. ಆ್ಯಕ್ಚುಲಿ ನೋಡಿ, ಒಂದು ವಾರ್ಡ್ಗೆ ಬಂದುಬಿಟ್ಟು ಮಿನಿಮಮ್ 23ರಿಂದ 25 ಆಟೋಗಳಿರ್ತವೆ. 25 ಆಟೋಗಳು ಡೈಲಿ ಈಗ 5:30ರಿಂದ 6:30 ಟೈಮ್ ಮಾಡಿದ್ದೀರಲ್ಲ ನೀವು. ಈ 25 ಗಾಡಿಗಳು ಪ್ರತಿ ಬ್ಲಾಕ್ಗಳಿಗೂ ಏನು ಮಿನಿಮಮ್ ಬಂದ್ಬಿಟ್ಟು 19ರಿಂದ 18 ಬ್ಲಾಕ್ ಇರುತ್ತೆ ಅಷ್ಟೇ ಒಂದು ವಾರ್ಡ್ಗೆ. 18 ವಾರ್ಡ್ಗೆ 25 ಆಟೋನು ಕರೆಕ್ಟಾಗಿ ಹೋಗ್ಬಿಡ್ತಂದರೆ ಮನೆಯಿಂದನೂ ಬೆಳಗ್ಗೆನೇ ಕಸ ಬಂದ್ಬಿಡುತ್ತೆ. ಆದರೆ ಇವ್ರೇನು ಮಾಡ್ತಾರಂದರೆ 25 ಆಟೋಗಳು ಹೋಗಲ್ಲ, ಬರೀ 12, 13, 14 ಆಟೋಗಳಲ್ಲಿ ಕೆಲಸ ಮಾಡಿಸ್ತಾರೆ. ಇನ್ನು 10 ಆಟೋಗಳು ಬರೀ ಸ್ಕ್ಯಾನ್ ಆಗತ್ತೆ. ಅಂದರೆ ಸ್ಕ್ಯಾನ್ ಆಗಿ ಕ್ಲಾರಿಟಿ ಒಂದು ರೌಂಡ್ ಅಲ್ಲೆಲ್ಲ ಹೊಡಿತಾರೆ ಅಷ್ಟೇ ಬಿಟ್ಟರೆ ಒಂದು ಶೆಡ್ಗೆ ಹೋಗಿ ನಿಂತ್ಬಿಡುತ್ತೆ. ಇಲ್ಲಾಂದ್ರೆ ಯಾವುದೋ ಒಂದು ಬದಿಯಲ್ಲಿ ನಿಲ್ಲಿಸ್ಬಿಡ್ತಾರೆ. ಮಿಕ್ಕಿರೋ 12, 13 ಆಟೋಗಳು ಎಲ್ಲ ಬ್ಲಾಕ್ಗಳಿಗೂ ಹೋಗೋಕ್ಕಾಗತ್ತಾ? ಆಗ ಟೈಮ್ ಮೀರೋಗುತ್ತೆ. ಇವ್ರು ಹೇಳಿದ್ದಕ್ಕೆ ಅದಕ್ಕೆ ಟೈಮ್ ಮೀರೋಗುತ್ತೆ. ಆಗ ಸಮಯಕ್ಕೆ ಸರಿಯಾಗಿ ನಮ್ಮ ಕಾರ್ಮಿಕರು ಹೋಗಿ ಅಲ್ಲಿ ಕಸನ ತಗೊಳಕ್ಕಾಗಲ್ಲ. ಅದೇ 25 ಆಟೋನು ಫೀಲ್ಡ್ಗೆ ಇಳಿಲಿ, ಕರೆಕ್ಟಾಗಿ ಮನೆ ಕಸ ತಗೊಳಕ್ಕೆ ಹೋಗ್ಲಿ, ಇಮಿಡಿಯೇಟ್ 8:30ರಿಂದ 9 ಗಂಟೆ ಒಳಗಡೆ ಮನೆ ಕಸ ಎಲ್ಲನೂ ಕ್ಲಿಯರ್ ಆಗಿರುತ್ತೆ. 9 ಗಂಟೆ ಮೇಲೆ ಏನಿದೆ ಇನ್ನು ಎಕ್ಸ್ಟ್ರಾ ಏನಾರ ಇವ್ರು ಹೇಳಿದ್ರಲ್ಲ ವಾಣಿಜ್ಯ ಕಸ ಅಂಥವೆಲ್ಲ ಬೇಕಾದ್ರೂ ಒಂದು 12 ಗಂಟೆವರೆಗೂ ತೆಗೆದ್ರು ನಂತರ 12 ಗಂಟೆ ಮೇಲೆ ಡಂಪಿಂಗ್ ಏನು ಆಟೋಗಳಿಗೆ ಲಾರಿಗಳಿಗೆ ಕೊಟ್ಟು ಅವ್ರು ಅನ್ಲೋಡ್ಗೆ ಹೋಗ್ತಾರೆ. ಆದರೆ ಆ ಥರ ಒಂದು ವಾತಾವರಣನ ಇವತ್ತವರೆಗೂ ಬಂದಿರೋಂಥ ಕಮಿಷನರ್ಸ್ ಇಲ್ಲಿವರೆಗೂ ಯಾರೂ ಗಮನ ಕೊಟ್ಟಿಲ್ಲ. ಮತ್ತು ಅದರಲ್ಲೂ ಕರಿಗೌಡ್ರು ಇದ್ದಾರಲ್ಲ, ಇವ್ರಿಗೆ ಕಸದ ಬಗ್ಗೆ ಯಾವುದೇ ರೀತಿಯ ಅವಗಾಹನೆ ಇಲ್ಲ, ಕಾನೂನು ಬಗ್ಗೆ ಯಾವುದೇ ರೀತಿಯ ಅವಗಾಹನೆ ಇಲ್ಲ. ಇದನ್ನು ಬಂದ್ಬಿಟ್ಟು ಈಗ ನೋಡಿ, ಈಗ ಮನೆ ಮುಂದೆ ಕಸ ಸುರಿಬೇಕಂತ ಹೇಳಿದಾರಲ್ಲ, ಇದಕ್ಕೆ ಕಮಿಷನರ್ ಅವರು ಆದೇಶ ಹೊರಡಿಸಿದಾರ ಕೇಳಿ? ಇಲ್ಲ, ಓಲೆ ಕರಿಗೌಡ್ರೆ ಆದೇಶ ಹೊರಡಿಸಿದಾರ ಕೇಳಿ? ಬರೀ ಸುಮ್ಮನೆ ಓವರಾಲ್ ಆಗಿ ಇದು ಮಾಡ್ತಾರೆ. ಆರ್ಡ್ರ್ ತಗೊಂಡು ಬಂದರೆ ನಮ್ಮಂಥವ್ರಿಗೆ ಆರ್ಡ್ರ್ ಸಿಕ್ಕರೆ ಕೋರ್ಟಲ್ಲಿ ಕೇಸ್ ಫೇಲ್ ಮಾಡ್ತೀರಿ. ಯಾಕೆಂದರೆ ಜನರಿಗೆ ಅವೇರ್ನೆಸ್ ಕೊಟ್ಟು ಅದನ್ನ ಸರಿದಾರಿ ತರೋ ಜವಾಬ್ದಾರಿಯಲ್ಲಿ ಕೂತ್ಕೊಂಡು ನೀವು ನಮ್ಮನೆ ಒಂದು ಮನೆ ಕಸನ ನಾವು ಅಲ್ಲಿ ಸುರಿದ್ರೆ ಊರಲ್ಲಿರೋ ಕಸನ ತಗೊಂಡು ಬಂದು ನಮ್ಮನೆ ಹತ್ರ ಸುರಿಯೋದು ಅಂತ ನ್ಯಾಯ ಅದು? ಇವಾಗ ನೀವು ಊರವ್ರಿಲ್ಲೋ ಮನೆ ಕಸ ಎಲ್ಲ ತಗೊಂಡು ಬಂದು ನಮ್ಮನೆ ಹತ್ರ ಸುರಿದಾಗ ನಾವು ನಿಮ್ಮ ಮೇಲೆ ಮಾನನಷ್ಟ ಮೊಕದ್ದಮೆ ಆಗ್ಬೋದು. ಮತ್ತು ಊರವ್ರ ಕಸ ಸುರಿತಾಗ ನಿಮ್ಮ ಮೇಲೇ ಫಸ್ಟ್ ಆಫ್ ಆಲ್ ಫೈನ್ ಆಗಬೇಕು. ಅಧಿಕಾರಿಗಳು ಆ ಡೈರೆಕ್ಷನ್ ಕೊಡ್ತಾರಲ್ಲ, ಅಂಥವೆಲ್ಲ ಪನಿಷ್ಮೆಂಟ್ಗೆ ಅವರು ತಯಾರಾಗಿರಬೇಕು. ಎಸ್, ಓಕೆ, ಮಾತಾಡಿ. ಶಿವಕುಮಾರ್ ಅವರೇ, ನೀವು ಕಾರ್ಮಿಕರಾಗಿರೋದ್ರಿಂದಾಗಿ ಈಗ ಸರ್ ಹೇಳಿದರು, ಒಂದು ವಾರ್ಡ್ಗೆ 20ರಿಂದ 25 ಆಟೋಗಳಿರ್ತವೆ. ಅದು ಯಾವ ಆಟೋಗಳು 10ರಿಂದ 12 ಅಷ್ಟೇ ಆಟೋಗಳು ಕೆಲಸ ಮಾಡ್ತಾವೆ, ಬಿಟ್ಟರೆ ಉಳಿದಂಥ ಆಟೋಗಳು ಕೆಲಸ ಮಾಡಿರೋದಿಲ್ಲ ಅಂತೇಳಿ ನೀವು ಕಣ್ಣಾರೆ ನೋಡಿರ್ತೀರಿ. ಸತ್ಯನಾ? ಸತ್ಯ. ಮೊದಲನೇದಾಗಿ ನಮಸ್ಕಾರ, ನನ್ನ ಹೆಸರು ಶಿವಕುಮಾರ್ ಅಂತ, ನಾನೊಬ್ಬ ಆಟೋ ಕಾರ್ಮಿಕ. ಇದು ತುಂಬ ವಾರ್ಡಲ್ಲಿ ಈ ಘಟನೆ ನಡೀತಿದೆ. ಈ ದಂಧೆಗಳನ್ನ ಭಯಂಕರ ನಡೀತಿದೆ. ಆಮೇಲೆ ಇನ್ನೊಂದು ಸರಿಯಾಗಿ ಆಟೋಗಳೆಲ್ಲ ಒಂದಾಗಿ ರೆಡಿಯಾಗಿರಲ್ಲ. ಈ ಹಗ್ಗ ಹಾಕೊಂಡು ಗ್ಲಾಸ್ಗಳಿರಲ್ಲ. ಆ ಪ್ರಾಣಕ್ಕೇನೆ ಅಪಾಯ ಆದರೂ ಯಾರು ಕೇಳೋರು ಇರಲ್ಲ. ಓಕೆ, ಅವರು ಟೆಂಡರ್ ಓನರ್ಗಳ ಜೀವನ ಅವ್ರು ನೋಡ್ಕೋತಾ ಇರ್ತಾರೆ. 5 ತಿಂಗಳಾದರೂ 6 ತಿಂಗಳಾದರೂ ಸಂಬಳ ಕೊಟ್ಟಿಲ್ಲ ಅಂದರೆ ಜೀವನ ತುಂಬ ಕಷ್ಟ ಆಗಿಬಿಡುತ್ತೆ. ಈ ಕೆಲಸ ಮಾಡಿ ನಮಗೆ ಜೀವನನೇ ಇಲ್ದಾದ್ಮೇಲೆ ಈ ಕೆಲಸ ಮಾಡಿ ಏನು ಪ್ರಯೋಜನ? ಪ್ರಾಣ ಒತ್ತೆ ಇಟ್ಟು ಈ ಕೆಲಸ ಮಾಡ್ತಾಯಿದ್ದೀವಿ. ಇದಕ್ಕೆ ನಮಗೆ ಬದುಕೇ ಇಲ್ಲ. ಫಸ್ಟ್ ಆಫ್ ಆಲ್ ನಾವು 40 ವರ್ಷ 50 ವರ್ಷ ಆಗಿದ ತಕ್ಷಣ ನಾವು ಮುತ್ಕೂರು ರೇಂಜ್ಗೆ ಆಗೋಗ್ಬಿಡ್ತೀವಿ.
ಅಂತ ನಾವು ಸಾವು ಬದುಕಿನ ಜೊತೆ ಆಟ ಆಡ್ತಾಯಿದ್ದೀವಿ. ಸ್ಯಾಲ್ರಿ ಕೇಳಿದ್ರೆ ಒಂದು 3 ತಿಂಗಳು ಬಿಲ್ ಆಗಿಲ್ಲ. ಈ ಫೈನ್ ಏನಿದೆಯೋ ಫಸ್ಟ್ ಇದನ್ನು ಬಿಟ್ಟುಬಿಟ್ಟು ನಮ್ಮ ಜೀವನ ನೋಡಲಿ ಸರ್ಕಾರ. ಆಟೋಗಳು ನೆಟ್ಟಿಗಿರಲ್ಲ ಮೊದಲನೇದಾಗೆ, ಆಮೇಲೆ ನಮಗೆ ಡ್ರೆಸ್ ಕೋಡ್ ಸರಿಯಾಗಿರಲ್ಲ, ಮಳೆ ಬಂದರೂ ಬರಬೇಕು, ಚಳಿ ಬಂದರೂ ಬರಬೇಕು, 5 ನಿಮಿಷ ಲೇಟಾಗಿ ಬಂದರೂ ಸ್ಕ್ಯಾನ್ ಮಾಡಲ್ಲ. ನಡಿ ಹೋಗಿ ನಿಮ್ಮ ಓನರ್ ಹತ್ರ ಮಾತಾಡ್ಕೊ. ಮಾರ್ಷಲ್ ಅವರು, ಈ ಟೆಂಡರ್ ಓನರ್ ಅವರು ಅವ್ರಿಗೇನು ಇನ್ಚಾರ್ಜ್ ಇದೆಯೋ ಗೊತ್ತಿಲ್ಲ, ಮಾರ್ಷಲ್ ಅವ್ರಿಗೆ ಟೆಂಡರ್ ಓನರ್ ಅವ್ರಿಗೇನು ಇನ್ಚಾರ್ಜ್ ಇದೆಯೋ ಗೊತ್ತಿಲ್ಲ. ಈ ಮಾಹಿತಿ ನಮಗೇನು ಗೊತ್ತಿಲ್ಲ. ಓನರ್ ಅವ್ರನ್ನ ಏನಾದರೂ ಕೇಳೋಕೆ ಹೋದರೆ ಮಾರ್ಷಲ್ ಅವರು ಎಂಟ್ರಿ ಆಗ್ತಾರೆ. ನಮಗಂತ ಸೂಪರ್ವೈಸರ್ ಇರ್ತಾರಲ್ಲ ಅವರೆಲ್ಲ ಕೆಲಸ ಹೇಳಲ್ಲ ನಮಗೆ ಇವಾಗ ಯಾರು ಕೆಲಸ ಹೇಳ್ತಾ ಇದ್ದಾರೆ. ಅದೆಲ್ಲ ಬಿಟ್ಬಿಟ್ಟು ಇದು ತುಂಬ ದಂಧೆಗಳು ನಡೀತಿದೆ. ಈ ದಂಧೆಗಳನ್ನ ಫಸ್ಟ್ ತಡಿಬೇಕು. ಆಟೋಗಳನ್ನ ರೆಡಿ ಮಾಡಬೇಕು, ನಮ್ಮ ಆಟೋ ಚಾಲಕರು ಕರೆಕ್ಟಾಗಿರಬೇಕು, ಲಾರಿಗಳು ಕರೆಕ್ಟಾಗಿರಬೇಕು. ಇವಾಗ LVP ಅಂತ ಹೊಸದಾಗಿ ಒಂದು ಕಾನೂನು ಮಾಡಿದ್ದಾರೆ. ಅದನ್ನು ನಾವು ತಗೊಬಂದ್ಬಿಟ್ಟು ರೋಡ್ಗೆ ಬಿಸಾಕಬೇಕು. ವೀಕ್ಲಿ 1 ಟೈಮ್ 2 ಟೈಮು ಆ ರೋಡಲ್ಲಿ ಬಿದ್ದಿರೋದೆಲ್ಲ 2 ಕಾಂಪೇಟ್ರಿಗೋ 1 ಕಾಂಪೇಟ್ರಿಗೋ ನಾವು ಲೋಡ್ ಹಾಕಬೇಕು. ಏರೇ ಮುಗಿಸ್ಬಿಟ್ಟು ನಾವು ಅಲ್ಲಿ ಟಯರ್ಡ್ ಆಗಿಬಿಟ್ಟು ಬಂದು ಇಲ್ಲಿ LVPನ ಎತ್ಕೊಂಡಿರೋಕ್ಕಾಗುತ್ತಾ? ಈ ನಾವೇನು ಹೇಳ್ತೀವಿ ಗೊತ್ತಾ, LVPಗೆ ಒಂದು ಲಾರಿ ಇಕ್ರಿ, ಮಿಕ್ಸ್ ವೇಸ್ಟ್ಗೆ ಒಂದು ಲಾರಿ ಇಕ್ಕೆ, ವೆಟ್ ವೇಸ್ಟ್ಗೆ ಒಂದು ಲಾರಿ ಇಕ್ಕೆ. ಇದು ತುಂಬ ನಮಗೆ ಸಮಸ್ಯೆ ಆಗ್ತಿದೆ ಅಂತ ಹೇಳಿದೆ. ಅತಿ ಬೇಗ ಆಗುತ್ತೆ ಎಲ್ಲ ಮಾಡಬೇಕು. ಆಮೇಲೆ ನಾವು ಸರ್ಕಾರ ಹೆಂಗೆ ಹೇಳಿದೆ, AW ಮೇಡಮ್ ಹಿಂಗೆ ಹೇಳಿದ್ದಾರೆ ಅಂತ ನಮ್ಮ ಕಷ್ಟ ಹೇಳಕ್ಕೆ ಹೇಳಿ, ನಮ್ಗೆ ಸ್ಯಾಲ್ರಿ ಕರೆಕ್ಟಾಗಿ ಕೊಡೋಕೆ ಹೇಳಿ. ನಮ್ಮ ಕಷ್ಟ ಕೇಳಲ್ವಾ? ಇಲ್ಲಪ್ಪ ಸರ್ಕಾರ ಹೆಂಗೆ ಹೇಳಿದ್ರೆ ನಾವು ಹಂಗೆ ಮಾಡಬೇಕು, ಮತ್ತು ನಮ್ಮ ಕಷ್ಟ ಯಾರು ಹೇಳ್ಕೊಳ್ಳೋಣ ಅಂತ ಕೂಡ ನಾವು ಅಪೋಸಿಟ್ ಕೇಳಿರುತ್ತೆ. ಸ್ಯಾಲ್ರಿ ಹೇಗಿರುತ್ತೆ ಸರ್? ಎಲ್ಲ ಡಿಸೈನಲ್ಲಿ ನಮಗೆ ಒಂದು ಬೇಸಿಕ್ಲಿ ಪೇಮೆಂಟ್ ಎಲ್ಲೂ ಹೇಳಲ್ಲ. ಫಸ್ಟ್ ಆಫ್ ಆಲ್ ನಮ್ಗೊಂದು ಸ್ಯಾಲ್ರಿ ಸ್ಲಿಪ್ ಕೊಡಲ್ಲ. ಒಂದು ಕಡೆ 10,000 ರೂಪಾಯಿ 12,000 ರೂಪಾಯಿ ಡ್ರೈವರ್ ವಿತ್ ಹೆಲ್ಪರ್ ಮಾಡಿದ್ರೆ ಒಂದೊಂದು ಕಡೆ ತುಂಬ ಸಮಸ್ಯೆಗಳಿದೆ ಸರ್. ಇದಕ್ಕೆಲ್ಲ ಸರ್ಕಾರ ತಗೊಳ್ತೀರಂದ್ರೆ ನಿಮಗೆ BPL ಕಾರ್ಡ್ ಇಲ್ಲ ಹಂಗಂದ್ರೆ BPL ಕಾರ್ಡ್ ಬರೋದಿಲ್ಲ. ಕಷ್ಟಪಟ್ಟು ದುಡ್ಡೇನು BPL ಕಾರ್ಡ್ ಕಿತ್ಕೊಳ್ಳೋ ಸರ್ಕಾರ ಒಂದ್ ಕಡೆ ಸರಿಯಾಗಿ ಸಂಬಳ ಕೊಡ್ತಿಲ್ಲ. ಇದೆಲ್ಲ ಬಹಳ ಇದೆ ಸರ್. ಮೊದಲು ನಮ್ಮ ಆರೋಗ್ಯಕ್ಕೆ ಏನು ಇಲ್ಲ ಹಾನಿಕರ. ನಾವು ಬೆಳಿಗ್ಗೆ 5ವರೆಗೆ ನೋಡಿ ಕತ್ಲೆ ಬೆಳಗ್ಗೆ ಆಗಿರಲ್ಲ, ಅಷ್ಟು ಬೇಗ ನಾವು ಬಂದಿರ್ತೀವಿ. ನಮ್ಮ ದೇಹಕ್ಕೆ ಯಾರು ಹೊಣೆಯರಾಗಿರಲ್ಲ. ಬರಲೇಬೇಕು, ಬರ್ತೀವಿ. ಮಳೆ ಬಂದರೂ ಬರ್ತೀವಿ, ಜ್ವರ ಬಂದರೂ ಮನೆ ಸ್ಟೇ ಪರಿಸ್ಥಿತಿ ಬಂದರೂ ಬರ್ತಾ ಇದ್ದೀವಿ. ನಾವು ಸ್ಯಾಲ್ರಿ ಕೇಳಿದ್ರೆ ಬಿಲ್ ಆಗಿಲ್ಲ, ಬಿಲ್ವರೆಗೂ ನಾವು ನಂಬ್ಕೊಂಡಿದ್ದೀವಿ. ಅದಕ್ಕೆ ಅಂತಾನೆ ಅವ್ರದ್ದು ಸಂಘಗಳಿದಾವೆ, RTI ಆಕ್ಟ್ಗಳಿದೆ. RTIನ ಹಾಕಿ ಸಮರ್ಪಕ ಸಂಬಳ ಆಗ್ತಿದೆಯಾ, ಎಷ್ಟು ಬರ್ತಿದೆ, ನನಗೆ ಎಷ್ಟು ಬರಬೇಕು, ಇಂದ ಲಾರಿ ಡ್ರೈವರ್ ಆಟೋ ಡ್ರೈವರ್ಗೆ ಎಷ್ಟು ಹೋಗ್ತದೆ, ಟಿಪ್ಪರ್ ಡ್ರೈವರ್ಗೆ ಎಷ್ಟು ಹೋಗ್ತದೆ, ಪೌರ ಕಾರ್ಮಿಕರಿಗೆ ಎಷ್ಟು ಹೋಗ್ತದೆ, ಇದು ಆರಾಮಾಗಿ ತಿಳ್ಕೊಬೋದು. ಮೇ ಬಿ ಅವ್ರ ಸಂಘದವರು ಸರಿಯಾಗಿ ಅವ್ರಿಗೆ ಮಾರ್ಗದರ್ಶನ ಕೊಟ್ಟಿಲ್ಲ ಅನ್ಸುತ್ತೆ. ದಯಮಾಡಿ ಆ ಮಾಹಿತಿ ಹಕ್ಕು ಕಾಯ್ದೆ ಅನ್ನೋದಿದೆ, ಅದನ್ನು ಉಪಯೋಗಿಸ್ಕೊಂಡು. ಆಮೇಲೆ ಅವ್ರು ಟೆಂಡರ್ ಓನರ್ ಅವ್ರ ಹತ್ರ ನಾವೇನಾದ್ರೂ ದಾಸಿ ಮಾತಾಡಿದ್ರೆ ಇವನ್ನ ಫಸ್ಟ್ ಕೆಲಸದಿಂದ ತೆಗೆದ್ಬಿಡಿ, ನಮ್ಮನ್ನ ಕೆಲಸದಿಂದ ತೆಗೆದುಬಿಟ್ರೆ ನಿಮ್ಮನ್ನ ಅಲ್ಲಿ ಇನ್ನೊಬ್ಬ ಕಾರ್ಮಿಕನೇ ತಾನೇ ಬರಬೇಕು. ನಿಮ್ಮ ಮನೆಯವ್ರು ಬಂದು ಮಾಡಲ್ಲ, ಇನ್ನೊಬ್ಬ ಕಾರ್ಮಿಕನೇ ಬಂದು ಮಾಡಬೇಕು. ನಮ್ಮನ್ನ ಕೆಲಸ ತೆಗೆಯೋ ಅಂತ ಸರ್ಕಾರ ರೈಟ್ಸ್ ಕೊಟ್ಟಾಯ್ತಾ? ನಿಮಗೆ ಅಗ್ರಿಮೆಂಟಲ್ಲಿ ಕೊಟ್ಟಿದ್ಯಾ? ಕೆಲಸದಿಂದ ಒಂದು ಕಾರ್ಮಿಕನ ತೆಗೆಯೋ ರೈಟ್ಸ್ ಯಾವ ಟೆಂಡರ್ ಓನರ್ಗೂ ಇಲ್ಲ, ತೆಗೆಯೋಂಥ ರೈಟ್ಸ್ ಇಲ್ಲ. ಇದೆಲ್ಲ ಫಸ್ಟ್ ಒಂದೊಂದು ತಡೆಗಟ್ಟಿಸ್ಬೇಕು. ನಮ್ಗೆ ಅನ್ನೋದನ್ನ ಒಂದು ಫೆಸಿಲಿಟಿ ನಮ್ಮ ಸರ್ಕಾರ ಏನಿದೆ ನಮಗೆ ಒಂದು ಮನವಿ ಮಾಡಿಕೊಳ್ಳಿ. ನಾವು ಯಾರ ಮೇಲೇನು ವಿರೋಧಿ ಮಾಡೋದು ಬೇಡ. ನಮ್ಮ ಸರ್ಕಾರ ಏನಿದೋ ನಮಗೊಂದು ಮನವಿ ಮಾಡಿಕೊಳ್ಳಿ ಸಾಕು. ಇವಾಗ DPS ಅವ್ರಿಗೆ ಏನು ಮಂತ್ಲಿ ಸ್ಯಾಲ್ರಿ ಬರ್ತಿದೆಯೋ, ಏನೇನು ಫೆಸಿಲಿಟಿ ಅವ್ರಿಗಿದೆಯೋ ಅವ್ರು ಬಂದಂಗೆ ನಮಗೂ ಬರಲಿ. ಯಾಕಂದ್ರೆ ಅವ್ರು ಪಡೋಷ್ಟು ಕಷ್ಟ ನಾವು ಅವ್ರಿಗಿಂತ 2 ಪಟ್ಟು ನಾವು ದಾಸಿನೇ ಕಷ್ಟಪಡ್ತಾ ಇದ್ದೀವಿ. ನಮ್ಗೆ ಯಾಕೆ ಆ ಫೆಸಿಲಿಟಿ ಸರ್ಕಾರ ಕಣ್ ತೆಗಿತಿಲ್ಲ? ಇವಾಗ ಮನೆ ಹತ್ರ ಕಸ ಒಂದು ಡಂಪ್ ತಗೊಂಡೋಗಿ ಹಾಕ್ಬಿಡ್ತೀವಿ, ಅದು ತಿರ್ಗಾ ನಾವೇ ತೆಗಿಬೇಕು. ಅವ್ರು ಮಾರ್ಷಲ್ ಫೈನ್ ಹಾಕೋರು ತೆಗಿಯಲ್ಲ, ಯಾರು ತೆಗಿಯಲ್ಲ. ಯಾರು ಹಾಕಿರ್ತೀವ ಆಟೋದ ನಾವೇ ತೆಗಿತೀವಲ್ಲ, ಅದಕ್ಕೆ ಯಾಕೆ ಅವ್ರಿಗೆ ಪೆನಾಲಿಟಿ ಹಾಕ್ತೀರಾ? ಬ್ಲಾಕ್ ಪಾಯಿಂಟ್ ಹತ್ರ ಬಂದ್ಬಿಟ್ಟು ಕಾವಲ್ ಕಾಯಿರಿ, ಅದನ್ನ ತಡೆಗಟ್ಟಿಸ್ಬಿಡ್ರಿ. 2 ಪಾಳ್ಯದಲ್ಲಿ ಮಾರ್ಷಲ್ಗಳು ನೀವು ಎಲ್ಲೋ ಇದ್ದು ಫೋನ್ ಮಾಡಿ ನೀವು ಕರ್ಸ್ಕೊಂಡು ಅಂತ ಕೆಲಸ ಯಾಕೆ ಮಾಡ್ತೀರಾ? ಬೇಡ, ಬಿಟ್ಬಿಡಿ. ಬ್ಲಾಕ್ ಪಾಯಿಂಟ್ ಬನ್ನಿ, ಮಾರ್ಷಲ್ ಡೈಲಿ ವ್ಯಾನ್ ತಗೊಂಡು ಒಂದು ನೀವು ಡೈಲಿ ಒಂದೊಂದು ಮಾಡಿ ಅಂತ ಹೇಳ್ತಾ ಇದ್ರಿ. ಮಾಡಿ 2 ಪಾಳ್ಯದಲ್ಲಿ ಕೆಲಸ ಮಾಡ್ತಾರೆ ಅವರು ಮಾರ್ಷಲ್ಸ್. ಬ್ಲಾಕ್ ಸ್ಪಾಟ್ಗಳನ್ನ ನಿರ್ಮೂಲನೆ ಮಾಡೋದಕ್ಕೆ, ಪತ್ತೆ ಹಚ್ಚೋದಕ್ಕೆ ಪೆಟ್ರೋಲಿಂಗ್ ಮಾಡಬೇಕು. ಇವ್ರೇನ್ ಮಾಡ್ತಾರೆ, ಪೆಟ್ರೋಲಿಂಗ್ ಮಾಡೋಕೆ ಅವ್ರಿಗೆ ಇಂಟ್ರೆಸ್ಟ್ ಇರಲ್ಲ. ಅದಕ್ಕೆ ಜೀಪ್ಸು ಬೈಕ್ಸ್ ಎಲ್ಲ ಕೊಟ್ಟಿದ್ದಾರೆ ಅವ್ರಿಗೆ, ಮತ್ತೆ ಪೆಟ್ರೋಲ್ ಕನ್ವೆನ್ಸಿಂಗ್ ಎಲ್ಲ ಕೊಟ್ಟಿದ್ದಾರೆ, ಮತ್ತೆ ಮೊಬೈಲ್ಗೆ ರೀಚಾರ್ಜ್ ಕೂಡ BBMPನೇ ಮಾಡಿಸ್ಕೊಡತ್ತೆ. ಆದರೆ ಇಲ್ಲೇನಾಗ್ತಾ ಇದೆ, ಅವ್ರು ನೈಟ್ ಹೊತ್ತಲ್ಲಿ ಬಂದು ಕಾಯಲ್ಲ, ಕೆಲ್ಸದ ಕಳ್ರ ಅವರು. ಇಲ್ಲಿ ನೈಟ್ ಹೊತ್ತಲ್ಲಿ ಬಂದು ಕಾಯ್ಬೇಕಾಗಿರೋದು ಅವರು. ಅದ್ರ ಜೊತೆಗೆ ಏನು ಮಾಡ್ಕೊತಾರೆ, ಅಲ್ಲಿರೋಂಥ JHಗಳನ್ನ, ಅಲ್ಲಿರೋಂಥ ಡ್ರೈವರ್ಸ್ ಲೋಡರ್ಸ್ನ ನೈಟ್ ಹೊತ್ತಲ್ಲಿ ಬಂದು ಕರೆಸ್ಕೊಂತಾರೆ. ಅವ್ರು ನಿದ್ರೆ ಕೆಟ್ಬಿಟ್ಟು ಬೆಳಗ್ಗೆ ಬಂದು ಕೆಲಸ ಮಾಡೋಕ್ಕಾಗತ್ತಾ? ನೀವು ನೈಟಲ್ಲಿ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಕಸ ಹೆಂಗೆ ಬೀಳತ್ತಪ್ಪ? ಇವ್ರು ನಿಮ್ಗೇನಕ್ಕೆ ಸಪೋರ್ಟ್ ಬರಬೇಕು? ಮಾರ್ಷಲ್ಸ್ ನೀವು ಎಷ್ಟು ಜನ ಇದ್ದೀರಾ? ನಿಮ್ಮ ಕಾಂಟ್ರಾಕ್ಟ್ ತಗೊಂಡಿದ್ದಾರಲ್ಲ, ಅವ್ರನ್ನ ಇನ್ನು ಅದಕ್ಕೋಗಿ ಜೊತೆಗೆ ಒಂದೊಂದು ಪೆಟ್ರೋಲಿಂಗ್ ಜಾಗಕ್ಕೆ 4 ಜನ 5 ಜನ ನಿಲ್ಲಿಸಿ ಕಸ ಹಾಕೋದನ್ನ ಕಂಟ್ರೋಲ್ ಮಾಡಿ. ಮಾರ್ಷಲ್ನ ಅದಕ್ಕೆ ತಾನೇ ನೇಮಿಸಿರೋದು. ಅದಕ್ಕೆ ಇವ್ರ ಕೈಯಲ್ಲಿ ಕೂಡ ಆ ಕೆಲಸ ಮಾಡಿಸಿದ್ರೆ ಹೆಂಗೆ ಅವರು?
ಇದನ್ನು ಕರೆಕ್ಟಾಗಿ ಮಾಡ್ತಾ ಇಲ್ಲ. ಮತ್ತು ಕೋಟ್ಯಾಂತರ ರೂಪಾಯಿ ದುಡ್ಡು ಸುಮ್ಮನೆ 900 ಜನರಿಗೆ ಹೋಗ್ತಾನೆ ಇದೆ. ಒಂದು ಅವ್ರನ್ನ ರೆಗ್ಯುಲರೈಸು ಪರ್ಮನೆಂಟ್ ಎಂಪ್ಲಾಯೀಸ್ಗಳಾದರೂ ಡಿಕ್ಲೇರ್ ಮಾಡಬೇಕು, ಇಲ್ಲ ಡೈರೆಕ್ಟ್ ಪೇಮೆಂಟ್ಸ್ ಆಗೂ ಡಿಕ್ಲೇರ್ ಮಾಡಬೇಕು ಮಾರ್ಷಲ್ಸ್ಗಳನ್ನ. ಅದನ್ನು ಮಾಡಲ್ಲ. ಅದನ್ನು ಮಾಡಿದ್ರೆ ಅವಾಗ ಸರ್ಕಾರದ ಕಂಟ್ರೋಲಲ್ಲಿ ಇರ್ತಾರೆ, BBMP ಕಂಟ್ರೋಲ್ ಇರ್ತಾರೆ. ನಾವು ಅವಾಗ ಏನಾದ್ರು ಒಂದು ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ ಆ್ಯಕ್ಷನ್ ಆಗುತ್ತೆ. ಅವ್ರ ಕಾಂಟ್ರಾಕ್ಟ್ ಸಿಸ್ಟಮಲ್ಲಿದ್ದರೆ ಏನು ಕಂಪ್ಲೇಂಟ್ ಆಗುತ್ತೆ, ಇಲ್ಲಿರೋನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ರೆ ಅಲ್ಲಿರೋನ್ನ ಇಲ್ಲಿ ತಂದು ಶಿಫ್ಟ್ ಮಾಡ್ತಾರೆ. ಎಲ್ಲ ಹಂಗೇ ನಡೀತಾ ಇರುತ್ತೆ ಯಥಾವತ್ತಾಗಿ. ಈ ಥರ ಮೈಂಟೈನ್ ಮಾಡ್ತಾ ಇರೋದು. ಎಸ್ ಗೌಡ್ರೆ, ಈಗ ಈ ಕ್ರಮ ಅಗತ್ಯ ಇದೆಯಂತ ಅನ್ಸುತ್ತೆ. ಈ ದಂಡ ವಿಧಿಸೋದು ಆಗಿರ್ಬೋದು, ಈ ರೀತಿ ಮನೆಗೆ ಹೋಗಿ ಕಸ ಹಾಕೋದು. ಅಲ್ಲ, ಅವ್ರು ಒಪ್ಕೊಂತಿದ್ದಾರಲ್ಲ ನೇರವಾಗಿ, ನಮ್ಮ ಕೈಲಿ ಕಸವನ್ನು ಎತ್ತುವಳಿ ಮಾಡಿ ವಿಲೇವಾರಿ ಮಾಡೋಕ್ಕಾಗ್ತಿಲ್ಲ ಅಂತ ನೇರವಾಗಿ ಒಪ್ಕೊಂತಿದ್ದಾರೆ. ಅವ್ರ ಪೆನಲ್ಟಿ ಆಗ್ತಿರೋ ಉದ್ದೇಶ ಮತ್ತು ಮನೆ ಮುಂದೆ ತೊಗೊಂಡೋಗಿ ಸುರಿತಾರೋ ಉದ್ದೇಶದಲ್ಲಿ ನಾವು ನೇರವಾಗಿ ತಿಳ್ಕೊಬೇಕಾಗಿದೆ. ಇವ್ರ ನಾನು ಹೇಳಿದ್ನಲ್ಲ ಅವಾಗಲೇ ಹೇಳ್ದಂಗೆ ವಾಣಿಜ್ಯ ಕಸವನ್ನು ಮಿಕ್ಸ್ ಮಾಡಿ ತೊಗೊಂಡೋಗಿ ಪ್ಲಾಂಟ್ಗೆ ಹಾಕ್ತಿದ್ದಾರೆ. ಬೆಂಗಳೂರಲ್ಲಿ 8 ಪ್ಲಾಂಟ್ಗಳಿದೆ, ಘನತ್ಯಾಜ್ಯ ನಿರ್ವಹಣೆ ಘಟಕ ಅಂತೇಳಿ 8 ಪ್ಲಾಂಟ್ಗಳಿದೆ. ಒಂದು ಪ್ಲಾಂಟ್ಗೆ 300 ಟನ್ನು ಪ್ರತಿನಿತ್ಯ ಇದು ಕಸ ಹೋಗ್ತಿರುವಂಥದ್ದು. ಆದರೆ 300 ಟನ್ ಕಸ ಹೋಗ್ತಿರುವಂಥ ಕಸವನ್ನ ಅಲ್ಲಿ ಟ್ರೀಟ್ ಮಾಡ್ದೇನೆ ಅಲ್ಲಿ 30 ಅಡಿ 20 ಅಡಿ ಗುಂಡಿ ತೆಗೆದು ಆ ಕಸದಿಂದ ಬರುವಂಥ ಲಿಚೆಡ್ ನೀರನ್ನ ಗುಂಡಿ ಒಳಗೆ ಬಿಟ್ಟು ಭೂಮಿನ ಮಲಿನ ಮಾಡ್ತಿರುವಂಥದ್ದನ್ನ ನಾವು ನೋಡಿದ್ದೀವಿ. ವಿತ್ ರಿಪೋರ್ಟ್ ಮಾತಾಡ್ತಿದ್ದೀನಿ, ಯಾವುದೋ ಊಹಾಪೋಹ ಆರೋಪ ಅಲ್ಲ, ವಿತ್ ಡಾಕ್ಯುಮೆಂಟ್ ಮಾತಾಡ್ತಿದ್ದೀನಿ. ಕನ್ನಳ್ಳಿ ಪ್ಲಾಂಟ್ ಅಲ್ಲಿ 30 ಅಡಿ ಗುಂಡಿ ತೆಗೆದು ಲಿಚೆಡ್ ನೀರನ್ನ ಒಳಗೆ ಬಿಡ್ತಿದ್ದಾರೆ. ಇದನ್ನೆಲ್ಲ ನೋಡ್ಬೇಕಾಗಿ ಈಗ ಘನತ್ಯಾಜ್ಯ ಅಂತ ಬಂದ ತಕ್ಷಣ ಕೇವಲ BBMP ಅಷ್ಟೇ ಜವಾಬ್ದಾರಿ ಇಲ್ಲ, ಮಾಲಿನ್ಯ ನಿಯಂತ್ರಣ ಮಂಡಳಿದು ಅಷ್ಟೇ ಜವಾಬ್ದಾರಿ ಇದೆ. ಆದ್ರೆ ಮಾಲಿನ್ಯ ನಿಯಂತ್ರಣ ಮಂಡಳಿದು ಅಲ್ಲಿದೆ, ಆ ಬಾಯಿದೆ, ಅಲ್ಲಿಲ್ಲ. ಅವ್ರಿಗೆ ಕಚ್ಚೋ ಅವಕಾಶನೇ ಇಲ್ಲ ಅವ್ರಿಗೆ. ಯಾಕೆ ಅಂದ್ರೆ ಇವರೆಲ್ಲ ಒಂದೇ ಕುಟುಂಬದವರು. BBMP ಅವರಾದ್ರು ಸರ್ಕಾರಿ ನೌಕರು, ನಾವು ಸರ್ಕಾರಿ ನೌಕರು, ನಾವು ಅವ್ರ ಮೇಲೆ ಕ್ರಮ ಜರುಗಿಸೋದು ಬೇಡ, ಅವ್ರ ನಮ್ಮ ಮೇಲೆ ಕ್ರಮ ಜರುಗಿಸೋದು ಬೇಡ ಅಂತ ನೂರಾರದ ಕಂಪ್ಲೇಂಟ್ಗಳಿದೆ. ನಂದು PCBಲೂ ಇದೆ, ಇದ್ರ GB ಏನು SWM ಕಂಪನಿಲೂ ನಮ್ದು ದೂರುಗಳಿದಾವೆ. ಇವ್ರುಗಳು ಏನು ನಮ್ಮ 2016ರಲ್ಲಿ ಪ್ಲಾಸ್ಟಿಕ್ ಬ್ಯಾನ್ ಆಯಿತು, 9 ವರ್ಷ ಆಗ್ತಿದೆ. ಇದುವರೆಗೂ ಪ್ಲಾಸ್ಟಿಕ್ನ ಸಮರ್ಪಕವಾಗಿ ಬ್ಯಾನ್ ಮಾಡೋಕ್ಕಾಗ್ತಿಲ್ಲ ಇವ್ರ ಯೋಗ್ಯತೆಗೆ. ಇವರು ಕಸ ತಗೊಂಡೋಗಿ ಸುರಿತಾರಲ್ಲ, ಈ ಪ್ಲಾಸ್ಟಿಕ್ನ ಮಾರ್ತಿದಾರಲ್ಲ, ಮಾರ್ಕೆಟ್ಗೆ ಹೋಗಿ ಇರೋ ಪ್ಲಾಸ್ಟಿಕ್ನೆಲ್ಲ ಬಂದ್ ಮಾಡಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಯಾಕಾಗ್ತಿಲ್ಲ ಇವರು? ಜನಸಾಮಾನ್ಯರ ಮೇಲೆ ಅಷ್ಟೇ ಇವ್ರ ದರ್ಪ, ಇವ್ರ ಪೌರುಷ. ಅದೇ ತರ ಈ ಪ್ಲಾಸ್ಟಿಕ್ 2016ರಲ್ಲಿ ಬ್ಯಾನ್ ಆಯ್ತಲ್ಲ, ಯಾಕೆ ಅದನ್ನ ಕಟ್ಟುನಿಟ್ಟಾಗಿ ಬ್ಯಾನ್ ಮಾಡೋಕ್ಕಾಗಲಿಲ್ಲ? ಕಂಟ್ರೋಲ್ ಮಾಡ್ತೀನಿ ಅಂತ ಈ ಮಾರ್ಷಲ್ಸ್ಗಳು 3 ತಿಂಗಳು ಸಂಬಳ ಆಗಿಲ್ಲ ಅಂತ ಇಟ್ಕೊಳ್ಳಿ. ಈಗ ನಮ್ಮ ಏರಿಯಾಗಳಲ್ಲಿ ಯಾರು ಪ್ಲಾಸ್ಟಿಕ್ ನ ಮಾರ್ತಿರ್ತಾರೋ ಪ್ಲಾಸ್ಟಿಕ್ ಅಂಗಡಿಗಳು ವಂತಿಕೆ ವಸೂಲಿ ಮಾಡ್ತಿದ್ದಾರೆ ಇವರು. ಅದು JHAಗಳಿಗೆ ಹೋಗ್ತಿದೆ. ವಿತ್ ಪ್ರೂಫ್ ಮಾತಾಡ್ತಿದ್ದೀನಿ, ಸುಮ್ಮನೆ ಆರೋಪ ಅಲ್ಲ ಇದು. ಸುಮ್ಮನೆ AWಗಳಿಗೆ 100% ಆಗಿ ಈ ಪ್ಲಾಸ್ಟಿಕ್ ವಿಚಾರವಾಗಿ ದುಡ್ಡು ಹೋಗ್ತಾನೆ ಇದೆ ಸರ್. ಹಂಗೇನೆ ಕಸ ಎಲ್ಲಾದ್ರೂ ಬಿದ್ದು ಏನಾದ್ರು ಫೈನ್ ಹಾಕಕ್ ಹೋದ್ರೆ ಅವರು ಫೈನ್ ಬೇಡ ಅಂತಂದ್ರೆ 100-200 ಇಸ್ಕೊಂಡ್ಬಿಡ್ತಿದ್ದಾರೆ. ಯಾರಿಗೆ ಬಿಡಬೇಕು? ಕರೆಕ್ಟ್ ಕಡ್ಡಾಯವಾಗಿ ನೀವು ಫೈನ್ ಹಾಕ್ತೀರಾ, ಹಾಕಿ ಫೈನು. ಯಾರಿಗೆ ಫೈನ್ ಹಾಕ್ಬೇಕು? ಜನಗಳಿಗಲ್ರಿ. ಕಸ ಯಾರು ಎತ್ತಿಲ್ಲ, ನೀವು ಅನಲೈಸ್ ಮಾಡ್ಬೇಕಾರದೇನು, ಜನಗಳು ಯಾಕೆ ಕಸ ತಂದು ಹಾಕ್ತಿದ್ದಾರೆ ರೋಡ್ಗೆ? ಇದು ಪ್ರಾಬ್ಲಮ್ ಏನಾಗ್ತಿದೆ, ನಾವೆಲ್ಲಿ ಎಡುತ್ತಿದ್ದೀವಿ, ನಾವೇನು ಮಾಡಬೇಕು? ಜನಗಳಿಗೆ ಹೇಳ್ತಿದ್ದೀವಿ ತಾನೇ ಮೂಲಭೂತ ಸೌಕರ್ಯ ಕೊಡ್ತೀವಿ ಅಂತ, ನಾವು ಯಾವ ರೀತಿ ಕೊಡಬೇಕು ಅದನ್ನ ಇವ್ರು ಪ್ಲಾನ್ ಮಾಡಬೇಕು. ಅದನ್ನ ಬಿಟ್ಬಿಟ್ಟು ಬಡವ್ರ ಬಗ್ರ ಮೇಲೆ ಇವ್ರು ಪೌರುಷ, ಇವರು ಪೆನಾಲ್ಟಿ ಹಾಕುವಂಥದ್ದನ್ನ, ಇದನ್ನ ಜನ ವಿರೋಧಿ ನಡೆ ಇದು. ಆದ್ರೆ ಇವ್ರು ಹೇಳ್ದಂಗೆ ಡಿಫಾಮೇಶನ್ ಹಾಕ್ಬೋದು ಅಂತ ಹೇಳ್ತಿದಾರಲ್ಲ, ಕನ್ಸೂಮರ್ ಕೋರ್ಟ್ ಅಂತ ಇದೆ ರಾಜ್ಯದಲ್ಲಿ. ಪ್ರತಿ ಜಿಲ್ಲೆಯಲ್ಲಿ ಕನ್ಸೂಮರ್ ಕೋರ್ಟ್ ಇದೆ. ನಾನು ಕಸಕ್ಕೆ ತೆರಿಗೆ ಕಟ್ತಿದ್ದೀನಿ ಅಂದ್ರೆ, ನನ್ನ ಕಸವನ್ನು ಅವ್ನು ಎತ್ಕೊಂಡು ಹೋಗಿಲ್ಲ ಅಂದ್ರೆ ನಾನು ಕನ್ಸೂಮರ್ ಕೋರ್ಟ್ ಅಲ್ಲಿ ಕೇಸ್ ಹಾಕ್ಬೋದು ವಿತ್ ಡಬಲ್ ಪೆನಾಲ್ಟಿ ಬಿಟ್ಟು ನನಗೂ ಪರಿಹಾರ ಕೊಡಿಸುತ್ತೆ. ಜನಗಳು ಮಾಡ್ತಿಲ್ಲ, ಇಲ್ಲಿ ಜನಗಳದು ತಪ್ಪಿದೆ. ರಾಜ್ಯ ಸರ್ಕಾರ ಯಾವುದೇ ಕ್ರಮ ಜರುಗಿಸಿದ್ರು ಒಪ್ಕೊಳ್ಳುತ್ತೆ, ದಂಡ ಹಾಕಿದ್ರು ಕಟ್ತಿದ್ದಾರೆ, ಯಾರು ಪ್ರಶ್ನೆಗಳು ಮಾಡ್ತಿಲ್ಲ. ನೋಡ್ತಾ ಇರೋ ಇನ್ಮೇಲೆ ಆದ್ರೂ ಜನ ಎಚ್ಚೆತ್ಕೊಳ್ತಾರೆ. ಅಂದ್ರೆ ಅವರು ಸುಸ್ತಾಗಿದ್ರು, ಬಹಳಷ್ಟು ಜನ ಫೋನ್ ಕೂಡ ಮಾಡಿದ್ರು, ಹಿಂಗ್ ಮನೆ ಬಂದು ದಂಡ ಹಾಕ್ತಾರೆ, ಆಮೇಲೆ ಹಾಕಿಲ್ಲ ಅಂದ್ರೆ ವಾರ್ ಮಾಡ್ತಾರೆ, ಕಸ ಹಾಕಿ ಹೋಗ್ತೀವಿ ಅಂತ ಹೇಳ್ತಾರೆ. ಏನ್ ಮಾಡೋದು? ಈ ಡಿಬೇಟ್ ಮುಖಾಂತರ ಜನಸಾಮಾನ್ಯರಿಗೆ ಅರ್ಥ ಆಗ್ತಾ ಇದೆ, ನಮ್ದೇನು ತಪ್ಪಿಲ್ಲ, ತಪ್ಪಿರೋದು ಅವ್ರದೇ. ತಮ್ಮ ತಪ್ಪುಗಳನ್ನ ಮರೆ ಮಾಚೋದಕ್ಕೆ ಈ ರೀತಿಯಾಗಿ ಪ್ರಯೋಗ. ನಾವ್ ಹೇಳ್ದಂಗೆ ಇವ್ರು ದಂಡ ಹಾಕ್ತಿದಾರಲ್ಲ, ದಂಡದ ಜೊತೆಗೆ ಪರಿಹಾರ ಕೋರ್ಕೊಳ್ಳೋದಕ್ಕೆ ಕನ್ಸೂಮರ್ ಕೋರ್ಟ್ ಅಲ್ಲಿ ಅವಕಾಶ ಇದೆ. ಓಕೆ, ಹಾಕಿ ಕೇಸು ಎಲ್ಲರೂ ಮೇಲೆ ನಾಳೆಯಿಂದ ಪ್ರತಿ ಜಿಲ್ಲೆಯಲ್ಲಿ ಗ್ರಾಹಕರ ನ್ಯಾಯಾಲಯವಿದೆ. ಬೆಂಗಳೂರಲ್ಲಿ ಶಾಂತಿನಗರದಲ್ಲಿದೆ, ಡಿಪೋದಲ್ಲಿ ಹೋಗಿ ಕೇಸ್ ಹಾಕಿ, ನಿಮ್ ರಸೀದಿ ಏನ್ ಕಟ್ತಿದ್ದೀರಿ, ಟ್ಯಾಕ್ಸ್ ಕಟ್ತಿದ್ರಿ, ಕಸಿಗೆ ರಸೀದಿ ಕಟ್ಟಿದ್ರಿ, ನಿಮ್ ಕಸ ಎತ್ಕೊಂಡು ಹೋಗ್ತಿಲ್ಲೋ, ಹಾಕಿ ಕೇಸು ಬರ್ಲಿ. ಅವಾಗ ನಿಮ್ಗೆ ಪರಿಹಾರ ಸಮೇತ ಕೊಡ್ತಾರೆ. ಲಾಯರ್ ಫೀಸು ಬರುತ್ತೆ ಅದರಲ್ಲಿ. ನನ್ಗೆ ಲಾಸ್ ಆಯ್ತು ಅನ್ನೋಂಗಿಲ್ಲ, ಆನ್ಲೈನ್ ಕೋರ್ಟ್ ಅಟೆಂಡ್ ಮಾಡ್ಬೋದು. ಇದು ಜನಗಳು ಬುದ್ಧಿವಂತರಿದ್ದಾರೆ. ನಮ್ಮ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳಲ್ಲಿ ತುಂಬಾ ವಿದ್ಯಾವಂತರುಗಳಿದ್ದಾರೆ. ಮತ್ತೆ ನಮ್ಮ ಲಾಯರ್ಗಳು ಸಹ ಒಂದು ಇದರಲ್ಲಿ ಮಧ್ಯವಸ್ಥಿಕೆ ವಹಿಸಬೇಕಾಗಿತ್ತು. ಯಾಕಂದ್ರೆ ಲಾಯರ್ಗಳು ಸುಮೋಟ ಕೇಸನ್ನ ತಗೊಂಡು ಇವರು ಕೋರ್ಟಲ್ಲಿ ಇಂಥ ಸಾರ್ವಜನಿಕ ಹಿತಾಸಕ್ತಿ ಹಾಕೊಂಡು ಇಂಥವ್ರಿಗೆ ಬುದ್ಧಿ ಕಲಿಸಿದ್ರೆ ಇವ್ರ ನಡೆಗಳಾಗ ಸರಿ ಹೋಗ್ತದೆ. ಕಾರ್ಮಿಕರನ್ನ ಏನು ಬಳಸಿಕೊಳ್ಳಲಾಗ್ತಾ ಇದೆಯಲ್ಲ, ಅವರಿಗೆ ಮುಂಜಾಗ್ರತಾ ಕ್ರಮ ಏನಾದರೂ ಇದೆಯಾ? ಅವರ ಪರಿಸ್ಥಿತಿ ಏನು? ಅವರ ಸಮಸ್ಯೆಗಳೇನು? ಆಮೇಲೆ ಈಗ ಹೇಳ್ತಾ ಇರುವಂಥದ್ದು ಜನ ವಿರೋಧಿ ಕ್ರಮ ಇದು ಅಂತೇಳಿ. ಇದು ನಿಯಮ ಅಲ್ಲ, ಇದು ಒಂದು ಕ್ರಮ ಅಷ್ಟೇ. ತ್ಯಾಗರಾಜ್ ಸರ್, ಈಗ ಪ್ರಮುಖವಾಗಿ ಈ ನಿಯಮ ಅಥವಾ ರೂಲ್ಸ್ ಏನಿದೆಯಲ್ಲ, ಈಗ ಕ್ರಮ ಏನು ತೆಗೆದುಕೊಳ್ತಿದ್ದಾರೆ, ಇದರಿಂದ ಪೌರ ಕಾರ್ಮಿಕರಿಗೆ ಅನುಕೂಲ ಆಗುತ್ತಾ ಅಥವಾ ಅನಾನುಕೂಲನ? ಇದು ಇದರಿಂದ ಅನಾನುಕೂಲನೇ ಸರ್, ಅನುಕೂಲ ಏನಿಲ್ಲ. ಯಾಕಂದರೆ ಇದು ಎಷ್ಟೇ ಕಂಟ್ರೋಲ್ ಮಾಡೋಕ್ಕೆ ಅವ್ರು ಹೋದ್ರೂ ಮತ್ತೆ ನಾವೇ ಕಸ ತೆಗಿಬೇಕು, ನಾವೇ ಕಸನ ಸಾಗಿಸ್ಬೇಕು.
ಲೋಡು ನಾವೇ ಮಾಡಬೇಕು, ಅನ್ಲೋಡು ನಾವೇ ಮಾಡಬೇಕು. ನಮ್ಗೆ ಡಬಲ್ ವರ್ಕ್ ಆಯ್ತು ಅಷ್ಟೇ. ಈಗ ಇವ್ರ ಹತ್ರ ಹೋಗಿ ಇವಾಗ ಯಾರೋ ಕಸ ಸುರಿದು ಹೋಗಿದ್ರೆ ಅವ್ರ ಮನೆ ಹತ್ರ ಹೋಗಿ ಫೈನ್ ಹಾಕ್ತಾರೆ ಅಧಿಕಾರಿಗಳು. ಅಲ್ಲೋಗಿ ಕಸ ಸುರಿತಾರಲ್ಲ, ಆ ಕಸನ ಅವರು ಏನಾರು ಫೈನ್ ಕಟ್ಬಿಟ್ರೆ ನಾವೇ ತೆಗಿಬೇಕು. ಅದು ಅಲ್ಲದೆ ಮಿಕ್ಸ್ ಕಸನ ಬೇರೆ ತಂದು ಹಾಕ್ತಾ ಇರೋದು ಬೇರೆ. ಇಲ್ಲಿ ಯಾರೂ ಕರೆಕ್ಟಾಗಿ ಸೆಗ್ರಿಗೇಷನ್ ಮಾಡೋದನ್ನು ಅವೇರ್ನೆಸ್ ಇದುವರೆಗೂ BBMPಯಿಂದ ಸರಿಯಾದಂಥ ರೀತಿಯಲ್ಲಿ ಅವೇರ್ನೆಸ್ ಎಲ್ಲೂ ಕೊಟ್ಟಿಲ್ಲ ಇಷ್ಟು ವರ್ಷದಲ್ಲಿ. ಬರೀ ಟೆಂಪ್ರರಿಯಾಗಿ ಸುಮ್ಮನೆ ಬರೀ ಡಾಕ್ಯುಮೆಂಟ್ಸಲ್ಲಿರುತ್ತೆ, ಅವೇರ್ನೆಸ್ ಕೊಡೋದಕ್ಕೆ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿದ್ದೀರಿ ಅಂತ. ಡಾಕ್ಯುಮೆಂಟ್ಸ್ ಬಿಟ್ಟು ಪ್ರಾಕ್ಟಿಕಲಾಗಿ ಎಲ್ಲೂ ಇರಲ್ಲ. ಪ್ರಾಕ್ಟಿಕಲಾಗಿ ಎಲ್ಲೂ ಅಂಥ ಒಂದು ಅಧಿಕಾರಿಗಳ ಫೀಲ್ಡ್ಗಿಳಿದು ಕೆಲಸ ಮಾಡಿದ್ದು ಹಿಸ್ಟ್ರಿನೂ ಇಲ್ಲ ಇಲ್ಲಿ ಇದುವರೆಗೂ. ಅಧಿಕಾರಿಗಳಿಗೆ ಎಂಥದ್ದು ಬೇಕಂತಂದರೆ ಯಾರು ತಪ್ಪು ಮಾಡ್ತಾರೆ ಗುತ್ತಿಗೆದಾರರು ಅವರಿಂದ ಪರ್ಸೆಂಟೇಜ್ ಬೇಕು ಅಷ್ಟೇ. ಈಗ ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಿ, ಒಂದೇ ಫ್ಯಾಕ್ಟಾಗಿ ಮಾತಾಡೋಣ. ಈಗ ಕಸನ ಎಲ್ಲಂದ್ರೆ ಅಲ್ಲಿ ಬಿಸಾಕ್ಬಿಟ್ಟು ಹೋದರೆ ಫೈನ್ ಆಗ್ತಾ ಇದ್ದಾರೆ ಅಧಿಕಾರಿಗಳು ಮತ್ತು ಸರ್ಕಾರ. ಗ್ರೇಟ್ ಅದು. ಅದೇ ಏನು ಸರ್ಕಾರಕ್ಕೆ ಮತ್ತು ಮುಖ್ಯ ಆಯುಕ್ತರಿಗೆ ಮತ್ತು ಕರಿಗೌಡರು ಕೂಡ ನಾವು ಓಪನ್ ಚಾಲೆಂಜಾಗಿ ಹೇಳ್ತಾ ಇದ್ದೀರಿ. ನೀವು ಈ ಕಸನ ಎಲ್ಲರೂ ತೆಗೆದ್ರೂ ಅದನ್ನು ಮತ್ತೆ ತೆಗೆಸ್ಬೋದು, ಮತ್ತೆ ಕ್ಲಿಯರ್ ಮಾಡ್ಬೋದು. ಅದೇ ನಿಮ್ಮ ಕಚೇರಿಗಳಲ್ಲೇ ಕಸನ ತಿಂತಾ ಇದ್ದಾರಲ್ಲ ಲಂಚದ ರೂಪದಲ್ಲಿ, ಅದನ್ನು ನೀವು ಕಂಟ್ರೋಲ್ ಮಾಡೋ ಕೆಪಾಸಿಟಿ ನಿಮಗಿದಾ? ಅದನ್ನು ಮೊದಲನೇದಾಗಿ ಕಂಟ್ರೋಲ್ ಮಾಡಿದ್ರೆ ಇವು ಆಟೋಮೆಟಿಕ್ಕಾಗಿ ಕಂಟ್ರೋಲ್ಗೆ ಬರುತ್ತೆ. ನೀವು ಅಲ್ಲಿ ದುಡ್ಡುಗಳು ತಗೊಂಡು ಲಂಚ ತಗೊಂಡು ಕಸನ ನೀವೇ ತಿನ್ಕೊಂಡು ಊರೆಲ್ಲ ಕಸ ಬೀಳ್ತಾ ಇದೆ ಅಂತೇಳಿ ನೀವು ಅದಕ್ಕೆ ದಂಡ ವಿಧಿಸ್ತೀನಿ ಅಂದರೆ ಎಷ್ಟು ಮಟ್ಟಿಗೆ ನ್ಯಾಯ ಹೇಳಿ ಹೋಗಲಿ ನೋಡೋಣ. ನಿಮ್ಮ ಅಧಿಕಾರಿಗಳು ನಿಮಗೂ ಗೊತ್ತಿಲ್ಲದೆ ನಡೀತಾ ಇರಲ್ಲ ವ್ಯವಹಾರ. 100% ಪರ್ಸೆಂಟೇಜ್ ತಗೊತಾ ಇದ್ದಾರೆ, ಲಂಚನ ತಗೊತಾ ಇದ್ದಾರೆ. ಲಂಚ ತಗೊಂಡೆ ಕೆಲಸ ಮಾಡ್ತಾರೆ, ಲಂಚ ತಗೊಂಡೆ ಗುತ್ತಿಗೆ. ಇದನ್ನು ನೀವು ಅರ್ಥ ಮಾಡ್ಕೊಂಡು ಇದನ್ನು ಕಂಟ್ರೋಲ್ ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ 25 ಗಾಡಿನೂ ಬಂದು ಕೆಲಸ ಮಾಡುತ್ತೆ. 25 ಗಾಡಿನೂ ಕೆಲಸ ಮಾಡಲಿಲ್ಲ ಅಂದರೆ ಅಲ್ಲಿ ಲಂಚ ತಗೊತಾ ಇದ್ದಾರೆ ಅಂತ ಅರ್ಥ ಆಯ್ತಾ ಸರ್? ಇದನ್ನು ಓಪನ್ ಚಾಲೆಂಜಾಗಿ ಹೇಳ್ತಾ ಇರೋದು. ಅವ್ರು ಬೇಕಾದ್ರೆ ಇದನ್ನು ಪ್ರೂಫ್ ಕೊಡಿ ಅಂತ ಹೇಳಿದ್ರೆ ಈಗಾಗಲೇ ನಾವು ಯಾವ್ಯಾವ ವಾರ್ಡಲ್ಲಿ ಎಷ್ಟೆಷ್ಟು ಆಟೋಗಳು ಕೆಲಸ ಮಾಡ್ತಾಯಿದೆ, ಎಷ್ಟೆಷ್ಟು ಜನರನ್ನ ಇಟ್ಕೊಂಡು ಕೆಲಸ ಮಾಡ್ತಾರೆ, ಎಷ್ಟು ಸಂಬಳ ಆಗ್ತಾಯಿದೆ, ಎಷ್ಟು ಜನರಿಗೆ ESPF ಅವ್ರಿಗೆ ಯಾವ ರೀತಿ ಸವಲತ್ತುಗಳು ಕೊಟ್ಟಿದ್ದಾರೆ ಎಲ್ಲ ಮಾಹಿತಿನೂ ನಾವು ಮಾಹಿತಿ ಹಕ್ಕು ಅಧಿನಿಯಮದಡಿ ನಾವೆಲ್ಲ ಮಾಹಿತಿನ ತಗೊಂಡು ಇಟ್ಕೊಂಡಿದ್ದೀರಿ. ಅದ್ರ ಮೇಲೆ ಆ್ಯಕ್ಷನ್ ತಗೊಳ್ಳೋದಕ್ಕೆ ಸುಮಾರು ಕಂಪ್ಲೇಂಟ್ಗಳನ್ನ ಕೊಟ್ಟಿದ್ದೀರಿ. ಯಾಕೆ ಇದೇ ಕರಿಗೌಡರು ಇದೇ ಚೀಫ್ ಕಮಿಷನರ್ ಮುಂದೆನೇ ಎಷ್ಟೋ ಕಂಪ್ಲೇಂಟ್ಸ್ಗಳನ್ನ ಕೊಟ್ಟಿದ್ದೀರಿ, ಅವ್ರ ಹತ್ರನೇ ಇದೆ. ಆ್ಯಕ್ಷನ್ ಯಾಕೆ ತಗೊಳ್ಳಿಲ್ಲ? ರಮಾಮಣಿ ಅಂತ ಒಬ್ರು ಇದ್ದಾರೆ, ರಮಾಮಣಿ KS ಅನ್ಸುತ್ತೆ ಮೇ ಬಿ. ಅವರು ವೇಸ್ಟ್, ಅವ್ರು ಏನು ಕಾನೂನು ಗಂಧಗಾಳಿ ಗೊತ್ತಿಲ್ಲದಿರೋರನ್ನ ಕರ್ಕೊಬಂದು ಅಲ್ಲಿ ಕೂರಿಸ್ದಂಗಿದೆ. ಅವ್ರ ಆವಾಭಾವಗಳಿಂದ ಹಿಡಿದು ಪ್ರತಿ ಅವ್ರ ಕೆಲಸ ವೈಖರಿಗಳೇ ಎಲ್ಲಾನು ಝೀರೋನೇ. ಒಂದು ದೂರ ಅರ್ಜಿನ ಕೊಟ್ರೆ ಯಾರ ಮೇಲೆ ನಾವು ಆರೋಪ ಮಾಡಿರ್ತೀವೋ ಅವ್ರಿಗೆ ವರ್ಗಾವಣೆ ಮಾಡಿ ಅನುಪಾಲನ ವರದಿಯನ್ನು ತೆಗೆದುಕೊಳ್ಳದೇ ಇರುವಷ್ಟು ಅವಿವೇಕಿತನ ಅವ್ರಿಗೆ. ಸರ್ ಕಂಪ್ಲೇಂಟ್ ನಾವು ಕೊಟ್ರಿ ಅಂದರೆ ಯಾರ ಮೇಲೆ ಕಂಪ್ಲೇಂಟ್ ಕೊಡೋದು ಅವ್ರ ಹತ್ರ ಒಂದು ಸ್ವಲ್ಪ ಅದೇ ಅಧಿಕಾರಿ ಹತ್ರನೇ ಮತ್ತೆ ಇದೇ ಅಧಿಕಾರಿ ಲಂಚ ತಗೊಂಡು ಮತ್ತೆ ಅವ್ರು ಕಂಟಿನ್ಯೂ ಮಾಡ್ತಾರೆ. ಮತ್ತೆ ಹೆಚ್ಚುವರಿಯಾಗಿ ಹುದ್ದೆ ಕೊಡ್ತಾರೆ. ಕಂಪ್ಲೇಂಟ್ ಆಗಿರೋ ಅಂಥ ಅಧಿಕಾರಿ ಮೇಲೆ ನಾವು ಕಂಪ್ಲೇಂಟ್ ಕೊಟ್ಟಿರ್ತಾರಲ್ಲ ಅಧಿಕಾರಿಗೆ ಇನ್ನೂ ಹೆಚ್ಚುವರಿಯಾಗಿ ಇನ್ನೂ ಬೇರೆ ಡಿವಿಷನ್ ಕೊಡ್ತಾರೆ ಜವಾಬ್ದಾರಿ. ಅಂದರೆ ಪರ್ಸೆಂಟೇಜ್ ಜಾಸ್ತಿ ಅವ್ರಿಗೆ ತಿಂಗಳಿಗೆ ಇಷ್ಟನ್ನ ಕಲೆಕ್ಟ್ ಮಾಡಿಕೊಡ್ಬೇಕಂತ ಈ ಅಧಿಕಾರಿಗಳೇ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ. ಮೊದಲು ಭ್ರಷ್ಟಾಚಾರ ಲಂಚ ತಗೊಳ್ಳೋದನ್ನು ನೀವು ನಿಲ್ಲಿಸಿ, ತಿನ್ನೋದನ್ನು ಕಸದಿಂದ ಬರುತ್ತಲ್ಲ ರಸ, ಅದನ್ನು ನಾವು ತಿನ್ನೋದನ್ನ ಫಸ್ಟ್ ನೀವು ನಿಲ್ಲಿಸಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲ ಕ್ಲೀನ್ ಸರ್. ಕಸ ಒಂಥರ ಚಿನ್ನದ ಮೊಟ್ಟೆ ಇದ್ದಂಗೆ ಇದೆ. ಹೌದು ಸರ್. ಈಗ ನಾವು ಇದ್ರ ಬಗ್ಗೆ ವಾಯ್ಸ್ ಮಾಡಿ 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 ಈಗ ಇವ್ರು ಹೇಳಿದ್ರು ಇವರು ಏನಂತ ಹೇಳ್ಬಿಟ್ಟು 8 ಪ್ಲಾಂಟ್ಗಳಿದೆ ಅಂತ. 8 ಪ್ಲಾಂಟ್ಗಳಿಂದನೂ ಪ್ರತಿ ಪ್ಲಾಂಟ್ಗಳಲ್ಲೂ ವಿಲೇಜ್ ಡೆವಲಪ್ಮೆಂಟ್ ಅಂತ ಬಿಲ್ಗಳಾಗತ್ತೆ, ಅದಕ್ಕೆ ಟೆಂಡರ್ಗಳು ನಡೀತವೆ, ಎಲ್ಲ ಅಡ್ಜಸ್ಟ್ಮೆಂಟು. ಯಾರು ಕೆಲಸ ಮಾಡಿರಲ್ಲ, ಏನೂ ಆಗಿರಲ್ಲ, ಬರೀ ಬಿಲ್ಲು. ಅದೇ ರೀತಿ ಇಲ್ಲಿ ಟ್ರಾನ್ಸ್ಫರ್ ಸ್ಟೇಷನ್ಗಳನ್ನ ಇದು ಡಿಕ್ಲೇರ್ ಮಾಡಿದ್ದಾರೆ. ಟ್ರಾನ್ಸ್ಫರ್ ಸ್ಟೇಷನ್ಗಳಲ್ಲೂ ಕೆಲಸಗಳು ನಡೆಯಲ್ಲ, ಬರೀ ಇರ್ತಾರಲ್ಲ ಸರ್. ಈಗ ಆಟೋ ತಗೊಳ್ತಾರಲ್ಲ ಅವರಿಗೆ ಪೇಮೆಂಟ್ ಹೇಗಿರುತ್ತೆ ಸರ್? ಅವ್ರ ಪೇಮೆಂಟ್ ಬಂದ್ಬಿಟ್ಟು 10,000 ರಿಂದ 12,000 ರೂಪಾಯಿ ಸರ್ ಅಕೌಂಟಿಗೆ ಬೀಳೋದು. ಒಂದು ಗಾಡಿಗಲ್ಲ, ಒಬ್ಬ ಕಾರ್ಮಿಕನಿಗೆ. ಅದೇ ಒಂದು ಆಟೋಗಾದ್ರೆ ಅವರು ಮಿನಿಮಮ್ ಬಂದ್ಬಿಟ್ಟು 58,000 ರೂಪಾಯಿ ಬಿಲ್ ಮಾಡ್ತಾರೆ. 58,000ದಿಂದ 60,000 ರೂಪಾಯಿ ಒಂದು ಗಾಡಿಗೆ. ಅದರಲ್ಲಿ ಇವ್ರಿಗೆ ಮಿನಿಮಮ್ ಬಂದ್ಬಿಟ್ಟು ಕನಿಷ್ಠ ವೇತನದಡಿ ಇವ್ರಿಗೆ ಸ್ಯಾಲ್ರಿ ಕೊಡಬೇಕಾಗಿರೋದು ಬಂದ್ಬಿಟ್ಟು ಏನು ಮಿನಿಮಮ್ ಬಂದ್ಬಿಟ್ಟು ಇವ್ರಿಗೆ 21,000 ಕೊಡಬೇಕು. ಸರ್ಕಾರ ಆದೇಶನೇ 21,000 ಕೊಡಬೇಕು. ಇವಾಗ ಸೆಂಟ್ರಲಾಗಿ ಬಂದು ಇವಾಗ 27,000 ರೂಪಾಯಿ ಏನೋ ಡಿಕ್ಲೇರ್ ಮಾಡಿದೆ. 21,000ಕ್ಕೆ ಇದುವರೆಗೂ ನಮ್ಮವ್ರಿಗೆ ಯಾರಿಗೂ ಪೂರ್ತಿಯಾಗಿ ತಗೊಂಡಿಲ್ಲ. 21 ಎಷ್ಟಾಯ್ತು ಸರ್? 42 ಆಯ್ತು. 42,000. ಇವರು ಮಿನಿಮಮ್ 42,000 ಕೊಟ್ಟು ಅದ್ರ ನಂತರ
ಏನು ಡೀಸೆಲ್ ಇದು ಮಾಡ್ಕೋಬೇಕು, ಮತ್ತು ಏನು ಆಟೋ ಮೇಂಟೆನೆನ್ಸ್ ಮಾಡ್ಕೋಬೇಕು, ಸರ್ವಿಸ್ ಮಾಡಿ ಈ 58-60 ಸಾವಿರದಲ್ಲಿ ಅದಾಗಲ್ಲ. ಆದರೂ ಕಡಿಮೆ ಬಿಡ್ ಹಾಕಿದ್ರೂ ಅವ್ರಿಗೆ ಗುತ್ತಿಗೆ ಕೊಡ್ತಾರೆ. ಏನಕ್ಕೆ? ಅಡ್ಜಸ್ಟ್ಮೆಂಟು. ಅವರು ಅವಾಗ ಏನು ಮಾಡ್ತಾರೆ, ಇಂಥ ಹುಡುಗರು ಇರ್ತಾರೆ ಕೆಲಸ ಮಾಡೋಂಥ ಹುಡುಗರು, ಇಬ್ಬರು ಕೆಲಸನೂ ಒಬ್ಬರ ಕೈಯಲ್ಲೇ ಮಾಡಿಸ್ತಾರೆ. ಆವಾಗ ಇವ್ರಿಗೆ ಏನಾಗುತ್ತೆ, 12,000 ರೂಪಾಯಲ್ಲೇ ಕ್ಲೋಸ್ ಆಗೋಗುತ್ತೆ. 42,000 ರೂಪಾಯಲ್ಲಿ 12,000 ರೂಪಾಯಲ್ಲೇ ಕ್ಲೋಸ್ ಆಗುತ್ತೆ. ಇನ್ನೆಷ್ಟು ಅವ್ರಿಗೆ ಸೇವಿಂಗು 30,000 ಪ್ಲಸ್ 18,000. ಅಲ್ಲಿಗೆ ಅವ್ರಿಗೆ ಕ್ಲಿಯರ್ ಅಲ್ವಾ ಸರ್? 48,000 ಸೇವ್. ಇವ್ರಿಗೆ ಬರೀ 10,000 12,000ದಲ್ಲಿ ಕ್ಲೋಸ್. ಆಗ ಇವ್ರಿಗೆ ಕರೆಕ್ಟಾಗಿ ನೀವು ನೋಡ್ಕೊಂಡ್ರೆ ತಾನೆ ಇವ್ರು ಕರೆಕ್ಟಾಗಿ ಕೆಲಸ ಮಾಡೋಕ್ಕಾಗೋದು. ಒಬ್ಬ ಮನುಷ್ಯ ಒಂದು ದಿನಕ್ಕೆ ಸರಾಸರಿ 8 ಅವರ್ ದುಡಿಬೇಕು. ಅವನ ಕೈಯಲ್ಲಿ ಎಷ್ಟಾಗತ್ತೋ ಅಷ್ಟು ಕೆಲಸ ಮಾಡ್ಬೋದು ಅಲ್ವಾ? ಅದನ್ನು ಬಿಟ್ಟು ಒಬ್ಬನ ಕೈಯಲ್ಲಿ ಇಬ್ಬರು ಕೆಲಸನೂ ಮಾಡಿಸ್ಬಿಟ್ಟು 8 ಅವರ್ನು ಏನು ಹೇಳಿ, ಇಬ್ಬರ ಕೈಯಲ್ಲೇ 8 ಅವರ್ನು ಇಬ್ಬರು ಕೆಲಸನ ಒಬ್ಬರ ಕೈಯಲ್ಲೇ ಮಾಡಿಸ್ಬಿಟ್ಟು ಮನುಷ್ಯನ ರೀತಿಯಲ್ಲ ಮಿಷಿನ್ ರೀತಿಯಲ್ಲ ಅವ್ರ ಹತ್ರ ಕೆಲಸ ಮಾಡಿಸ್ಕೊತಾರೆ. ಈಗ ಸಡನ್ನಾಗಿ ಯಾರೋ ಪಬ್ಲಿಕ್ ಕಂಪ್ಲೇಂಟ್ ಮಾಡಿದ್ರು, ಟಕ್ ಅಂತ ಹೋಗಿ ಕಂಪ್ಲೇಂಟ್ ಅಟೆಂಡ್ ಮಾಡಬೇಕಂದ್ರೆ ಅವ್ರ ಬಾಡಿ ಸ್ಪಂದಿಸ್ಬೇಕಲ್ವಾ, ಅವ್ರ ಆರೋಗ್ಯ ಸರಿಯಾಗಿರ್ಬೇಕಲ್ವಾ? ಈ ರೀತಿಯ ನಿರ್ಧಾರಗಳು ಇದೆಯಲ್ಲ, ಇದರಿಂದ ಜನ ಸಹಜವಾಗಿ ತಮ್ಮ ಅಸಮಾಧಾನವನ್ನ ಹೊರಹಾಕ್ತಾ ಇರುವಂಥದ್ದು. ಇದರ ಬದಲಾಗಿ ಅಂದ್ರೆ ಪರ್ಯಾಯ ವ್ಯವಸ್ಥೆ ಇಲ್ವಾ, ಅಂದ್ರೆ ಯಾವ ರೀತಿಯಾಗಿ ಜಾಗೃತಿ ಮೂಡಿಸಬೇಕು ಅಂತೇಳಿ ತೆಗೆದುಕೊಂಡು ನಿರ್ಧಾರ ಒಂದ್ ಕಡೆ ಸರಿ ಆದ್ರೂ ಕೂಡ ಸರಿಯಾದ ರೀತಿಯಲ್ಲಿ ಕೆಲಸ ಕಾರ್ಯಗಳು ಆಗ್ತಾ ಇಲ್ಲ. ಅಲ್ಲಿ ಅದು ಜನಸಾಮಾನ್ಯರ ಮೇಲೆ ಮಾತ್ರ ದಂಡ ಬೀಳ್ತಾ ಇದೆ. ಸರ್ ಲಂಚ ತಗೊಂಡು ನಿಲ್ಸಿದ್ರೆ ಎಲ್ಲ ಸರಿ ಹೋಗುತ್ತೆ ಸರ್. ಓಕೆ, ಶಿವಕುಮಾರ್ ಅವರೇ, ಈಗ ನಿಮ್ಮ ದಿನನಿತ್ಯದ ಕೆಲಸದಲ್ಲಿ ಯಾವ ರೀತಿಯ ಸವಾಲುಗಳನ್ನ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರಿ? ನಮ್ಮ ಪ್ರಾಣ ಒತ್ತೆ ಇಟ್ಕೊಂಡು ಎದುರಿಸ್ಕೊಂಡು ಬರ್ತಾ ಇದ್ದೀವಿ. ಇನ್ನೊಂದೇನೆಂದರೆ, ಇವಾಗ ಈ ಮನೆ ಕಸ ಇವಾಗ ಬಿದಿ ಬಿಸಾಕಿರ್ತೀವಿ, ಅದು ತಗೊಂಡೋಗಿ ಮಾರ್ಷಲ್ ಅವರು ನಾವು ಹೆಲ್ತ್ ಇನ್ಸ್ಪೆಕ್ಟರ್ ಎಲ್ಲ ತಗೊಂಡೋಗಿ ಅಲ್ಲಿ ಸುರೀರಿ ಅಂತ ಹೇಳ್ತಾ ಇದ್ದಾರೆ. ಒಂದು 10 ಮನೆಯವ್ರು ಸೇರ್ಕೊಂಡು ಬಂದುಬಿಟ್ಟು ನಮ್ಮನ್ನೆಲ್ಲರನ್ನೂ ಹೊಡೆದ್ರೆ ಇದಕ್ಕೆ ಯಾರು ಹೊಣೆ ಹಾಕ್ತೀರಾ? ಮಾರ್ಷಲ್ ಅವ್ರನ್ನ, ನಮ್ಮ ಹೆಲ್ತ್ ಇನ್ಸ್ಪೆಕ್ಟರ್ ಅವ್ರನ್ನ, ಇವ್ರನ್ನೆಲ್ಲರೂ ನಮ್ಮನ್ನೆಲ್ಲ ಹೊಡೆದ್ರೆ ಇದಕ್ಕೆ ಯಾರು ಹೊಣೆ ಹಾಕ್ತೀರಾ? ನಮಗೇನಾದರೂ ಹೆಚ್ಚು ಕಡಿಮೆ ಆದರೆ ಯಾರೂ ಬರೋದಿಲ್ಲ. ಹೌದಾ? ಸರಿ, ಇಷ್ಟು ಬಿಟ್ಟರೆ ನೋಡ್ಕೊಂಡು ಹಾಕ್ಬೇಕಾಗಿತ್ತು, ನೋಡ್ಕೊಂಡು ಹೋಗಿ ತಗೋಬೇಕಾಗಿತ್ತು ಅಂತ ಎಲ್ಲ ಹೇಳ್ತಾರೆ. ಇವೆಲ್ಲ ತಡೆಗಡಿಸ್ಬಿಟ್ಟು ಏನೇನು ಸರ್ಕಾರ ಏನೇನು ಕಾನೂನು ಇದೆಯೋ ಅದನ್ನ ಪಾಲಿಸ್ಕೊಂಡ್ಬರ್ಬೇಕು. ಹೇಗಿದ್ದಮ್ಮ ಆ ಮನೆ ಮೇಲೇ ಆರೋಪ ಮಾಡೋದು ತಪ್ಪು. ಹಿಂಗೆ ಮಾಡಬಾರ್ದು. ಹಸಿ ಕಸ, ಒಣೆ ಕಸ ಹಿಂಗೆ ಕ್ಲೀನಾಗಿ ಮನೆ ಮುಂದೆ ಗಾಡಿ ಬರುತ್ತೆ, ಗಾಡಿಗೆ ಕೊಡಿ ಅಂತ ಹೇಳ್ಬಿಟ್ಟು ಅಲೌನ್ಸ್ ಮಾಡಿ ತಗೊಂಡು ಬಂದ್ಬಿಟ್ಟು ನೀವು ಹಿಂಗೆಲ್ಲ ಹೇಗಿದ್ದಮ್ಮ ಗಾಡಿ ಮುಂದೆ ಮಕ್ಳು ಇರ್ತವೆ, ಇನ್ಸ್ಪೆಕ್ಷನ್ ಆಗುತ್ತೆ, ತೊಂದರೆ ಆಗುತ್ತೆ. ಅವ್ರ ಮನೆಯವ್ರು ಏನಾದ್ರು ಬಂದು ನಮ್ಮ ನೋಡಿದ್ರೆ ಇದಕ್ಕೆ ಯಾರು ಹೊಣೆ ಹಾಕ್ತಾರೆ? ಟೆಂಡರ್ ಓನರ್ ಆಗ್ತಾರಾ? ಅಧಿಕಾರಿಗಳು ಯಾರಾದರೂ ಆಗ್ತಾರಾ? ಇಲ್ಲ ನಮಗೇನಾದರೂ ಹೆಚ್ಚು ಕಡಿಮೆ ಅವಾಗ ಯಾರಾದರೂ ಓಡಿದ್ರೆ ನಾವೇನೋ ಸತ್ಕಿತ್ತು ಹೋಗ್ಬಿಟ್ರೆ ಯಾರಾದರೂ ಅಧಿಕಾರಿಗಳು ಬಂದುಬಿಟ್ಟು ನಮಗೇನಾದರೂ ಪರಿಹಾರ ಮಾಡ್ತಾರಾ ನಮ್ಮ ಮನೆಗೆ? ಇದು ಸರ್ಕಾರಕ್ಕೆ ತಲುಪಲಿ. ಇದೆಲ್ಲ ನಮಗೇನೇ ಹೆಚ್ಚು ಕಡಿಮೆ ಆಯ್ತಂದ್ರೂ ಯಾರೂ ಹೊಣೆ ಆಗಲ್ಲ. ನಮ್ಮ ಜೀವನಕ್ಕೆ ನಾವೇ ಹೊಣೆ. ನಾವು ಸಾಕ್ಬೇಕು ಬೇರೆಯವ್ರನ್ನ ಅಷ್ಟೇ. ಸರ್, ಗುತ್ತಿಗೆ ಪದ್ಧತಿ ಏನು ಗ್ಯಾರ್ಬೇಜ್ ಇದೆ, ಇದನ್ನು ಗುತ್ತಿಗೆ ಪದ್ಧತಿನ ನಿರ್ಮೂಲನೆ ಮಾಡ್ಬೇಕು ಸರ್. ಏನೇ ಇದ್ರೂ ಗೌರ್ಮೆಂಟ್ ಅಫಿಷಿಯಲ್ಸ್ ಆಗಿ ಡಿ ಗ್ರೂಪ್ ನೌಕರರಾಗಿ ಡಿಕ್ಲೇರ್ ಮಾಡ್ಬೇಕು ಇಲ್ಲಿ ಮಾಡ್ತಾರೆ ಅವ್ರು. ಆಗ ಏನಾಗುತ್ತೆ, ಕೆಲಸಗಳು ಮಾಡೋದಕ್ಕೂ ಎಲ್ಲರಿಗೂ ಕೆಲಸದ ಭದ್ರತೆನೂ ಇರುತ್ತೆ. ಅವರು ಧೈರ್ಯವಾಗಿ ಅಧಿಕಾರಿಗಳ ಆದೇಶ ಮಾಡಿರೋದನ್ನ ಇಂಪ್ಲಿಮೆಂಟ್ ಮಾಡೋ ರೀತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗೋಕ್ಕೆ ಅವಕಾಶ ಇರುತ್ತೆ. ಗುತ್ತಿಗೆ ಪದ್ಧತಿ ಯಾವತ್ತವರೆಗೂ ಕಂಟಿನ್ಯೂ ಇರುತ್ತೆ, ಈ ಸಮಸ್ಯೆಗಳು ಕಂಟಿನ್ಯೂ ಆಗ್ತಾ ಇರುತ್ತೆ. ಇವಾಗ ನೋಡಿ, ಮಹೇಶ್ವರ ಅವರು ಬಂದುಬಿಟ್ಟು ಅವ್ರ ತಾತವರೇ ಅನಿಸುತ್ತೆ, PV ನರಸಿಂಹರಾವ್ ಅವರು ಗ್ಲೋಬಲೈಜೇಷನ್ನ ಅವತ್ತು ಡಿಕ್ಲೇರ್ ಮಾಡಿದ್ರು 91-92 ಅಲ್ಲಿ. ಇವತ್ತು ಅದರ ಅಡಿಯಲ್ಲೇ ಇವತ್ತು ಗುತ್ತಿಗೆ ಪದ್ಧತಿನ ತಗೊಂಡು ಬಂದಿದ್ದಾರೆ. ಆ ಗುತ್ತಿಗೆ ಪದ್ಧತಿ ಬಂದ್ಬಿಟ್ಟು ಎಸೆನ್ಷಿಯಲ್ ವರ್ಕರ್ಗೆ ಸಂಬಂಧ ಪಡಲ್ಲ. ಎಸೆನ್ಷಿಯಲ್ ವರ್ಕ್ಗಳು ಯಾವೆಲ್ಲ ಇದೆ ಅದಕ್ಕೆ ಯಾವುದಕ್ಕೂ ಗುತ್ತಿಗೆ ಪದ್ಧತಿ ಅನ್ವಯಿಸಲ್ಲ. ಅದೆಲ್ಲ ಪರ್ಮನೆಂಟ್ ಏನದು ಗೌರ್ಮೆಂಟ್ ಅಂಡರಲ್ಲೇ ಪರ್ಮನೆಂಟ್ ಎಂಪ್ಲಾಯ್ಸ್ ಆಗಿದ್ರೆ ಮಾತ್ರ, ಕಾಯಂ ಇರೋರ್ಗೆ ಮಾತ್ರ ಯಾವುದೇ ಕಾರಣಕ್ಕೂ ಕಾಯಂ ಆಗಿರೋ ಅಂಥದನ್ನು ಬಿಟ್ಟು ಮಿಕ್ಕಿರೋದನ್ನ ಗುತ್ತಿಗೆ ಇದು ಮಾಡ್ಬೋದು. ಅದರಲ್ಲೂ ಮ್ಯಾನ್ ಪವರ್ನ ಗುತ್ತಿಗೆ ಕೊಡೋಂಗೇ ಇಲ್ಲ ಗ್ಲೋಬಲೈಜೇಷನ್ಸಲ್ಲಿ. ಇವ್ರೇನು ಮಾಡ್ತಾವ್ರೆ, ಸೇವಾ ಗುತ್ತಿಗೆ ಅಂತ ಮಾಡ್ಕೊಂಡು ಕಾರ್ಮಿಕರ ಸಮೇತ ಗುತ್ತಿಗೆ ಕೊಡ್ತಾ ಇದ್ದಾರೆ. ಕಾರ್ಮಿಕರ ಸಮೇತ ಗುತ್ತಿಗೆ ಕೊಡೋದು, ಅವ್ರನ್ನ 2 ವರ್ಷ 3 ವರ್ಷ 5 ವರ್ಷ ಕೆಲಸ ಮಾಡಿಸ್ಕೊಳ್ಳೋದು, ESPF ಕಟ್ಟಲ್ಲ, ಸರಿಯಾದ ಸಂಬಳ ಕೊಡಲ್ಲ, ಸತ್ತೋದು ಅಷ್ಟೇ. ಆ ಓನರ್ ಒಂದು 5,000 ಕೊಡ್ತಾನೆ, ಇಲ್ಲಾಂದ್ರೆ ಒಂದು 10,000 ಕೊಡ್ತಾನೆ, ಇಲ್ಲಾಂದ್ರೆ ಅದು ಇಲ್ಲ. ಹೀಗೆ ಅವ್ರಿಗೆ ಯಾವುದೇ ರೀತಿಯೂ ಭದ್ರತೆ ಇಲ್ದಿರೋದ್ರಿಂದ ಕೆಲಸ ಕೂಡ ಕರೆಕ್ಟಾಗಿ ಮಾಡಿ, ಬರೀ ಏನು ಗೊತ್ತಾಯಿತು, ಒಂದು ಮನೆ ಒಂದು ಕುಟುಂಬ ಇರುತ್ತೆ ಅನ್ಕೊಳ್ಳೋಣ ಸರ್. ಆ ಕುಟುಂಬದಲ್ಲಿ ಏನು ಹೆಡ್ ಆಫ್ ದಿ ಪರ್ಸನ್ ನಾನು. ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳು ಮರಿ ಎಲ್ಲರಿಗೂ ಊಟ ತಿಂಡಿ ಎಲ್ಲ ನಾನು ನೋಡ್ಕೋಬೇಕು. ನಾನು ನೋಡ್ಕೊಳ್ಳಲ್ಲ, ಅವ್ರು ಕೇಳಿಬಿಟ್ರೆ ಅವ್ರಿಗೆ ಪನಿಷ್ಮೆಂಟ್ ಕೊಟ್ಬಿಡೋದು. ಹಂಗೆ BBMP ಕೂಡ ಅಷ್ಟೇ. ಇವ್ರು ನ್ಯಾಯ ಕೇಳೋದಕ್ಕೆ ಉಪವಾಸ ಸತ್ಯಾಗ್ರಹ ಎಲ್ಲನೂ ಮಾಡಿದ್ದಾಯಿತು. ಇದುವರೆಗೂ ಕೆಲಸದ ಭದ್ರತೆ ಕೊಡೋದಕ್ಕೆ ಕೆಪಾಸಿಟಿ ಇಲ್ಲ. ಈ ಗುತ್ತಿಗೆದಾರ್ಗೆ ಏನು ಕೊಡ್ತಾಯಿದ್ರೆ ಸ್ಯಾಲ್ರಿ, ಏನು ಬಿಲ್ ಮಾಡ್ತಾಯಿದ್ರ, ಅದನ್ನು ನೇರವಾಗಿ ಇವ್ರು ಕೊಡಿ, ನಿಯತ್ತಾಗಿ ಕೆಲಸ ಮಾಡ್ತಾರೆ. ಅರ್ಥ ಆಯ್ತಾ? ನೀವು ಗುತ್ತಿಗೆದಾರಿಗೆ ತಿನ್ನಿಸ್ಬಿಟ್ಟು ನೀವು ತಿಂದುಬಿಟ್ಟು ಇವ್ರ ಕೈಯಲ್ಲಿ ಕೆಲಸ ಮಾಡಿಸೋದು ಎಷ್ಟು ಮಾತ್ರ ಸರಿ. ಇವ್ರ ಹತ್ರ ಕರೆಕ್ಟಾಗಿ ಕೆಲಸ ತಗೋಬೇಕಂದ್ರೆ ನೀವು ಕರೆಕ್ಟಾಗಿ
ಗುತ್ತಿಗೆ ಪದ್ಧತಿನ ರದ್ದು ಮಾಡಿ ಇವ್ರನ್ನ ಕಾಯಂ ನೌಕರಾಗಿ ಡಿಕ್ಲೇರ್ ಮಾಡಿ ಕೆಲಸ ಚೆನ್ನಾಗಾಗತ್ತೆ. ಯಾಕೆ ಹೇಳಿದ್ರೆ ಈ ಕೆಲಸ ಹೆಂಗೆ ಚೆನ್ನಾಗಾಗತ್ತೆ ಅಂತ ಅದನ್ನು ನೀವು ಕೇಳ್ಬೋದು. ಇಬ್ಬರು ಕೆಲಸನ ಒಬ್ಬರು ಕೈಲೇ ಮಾಡಿಸ್ತಾರಲ್ಲ, ಆಗ ಇಬ್ಬರು ಜಾಗಕ್ಕೂ ಇಬ್ಬರೂ ಬರ್ತಾರೆ ಕೆಲಸಕ್ಕೆ. ಆಗ 14,100 ಜನ ಬೆಂಗಳೂರಲ್ಲಿ ಕೆಲಸ ಮಾಡಬೇಕಾಗಿತ್ತು. 14,100 ಜನನೂ ಕೆಲಸ. ಈ ಕೆಲಸ ಮಾಡ್ತಾ ಇರೋದು ಎಷ್ಟು ಜನ? ಬರೀ 10,000 ಜನ. ಇನ್ನು 4,100 ಜನ ಎಲ್ಲಿ ಯಾವ ಕಡೆ ಇದ್ದಾರೆ, ಏನು ಮಾಡ್ತಾವ್ರೆ, ಅದ್ರ ದುಡ್ಡು ಬಿಲ್ ಎಲ್ಲ ಹೆಂಗೆ ಮಾಡ್ತಾ ಇದ್ದೀರಾ? ಏನು ಸರ್, ಆಟೋಗಳು ಅಷ್ಟೇ. ಇವರು ಹೇಳಿದಾಗ 5,000 ಚಿಲ್ಲರೆ ಆಟೋಗಳಿರೋದು. ಕೆಲಸ ಮಾಡ್ತಾ ಇರೋದು ಬಂದುಬಿಟ್ಟು ಬರೀ 3,000, 3,300, 3,400 ಆಟೋಗಳು ಅಷ್ಟೇ. ಮಿಕ್ಕಿರೋ ಆಟೋಗಳ ಬಿಲ್ಲೆಲ್ಲ ಎಲ್ಲಿ ಹೋಗ್ತಾ ಇದೆ? ಇಂಥದನ್ನ ನೀವು ತಡೆಗಟ್ಟಿದ್ರೆ ಕೆಲಸ ತಾನಾಗಿ ಎಲ್ಲ ರೋಡ್ಗಳಲ್ಲೂ ಎಲ್ಲ ಬ್ಲಾಕ್ಗಳಲ್ಲೂ ಕೆಲಸ ಆಗುತ್ತೆ. ಅದನ್ನು ಮಾಡ್ರಪ್ಪ. ಮನೆಗೆ ಹೋಗಿ ಅವೇರ್ನೆಸ್ ಕೊಡಿ, ಸೆಗ್ರಿಗೇಷನ್ ಬಗ್ಗೆ ಅವೇರ್ನೆಸ್ ಕೊಡಿ. ನೀವು ಯಾವುದ್ಯಾವುದೋ ಇದಕ್ಕೆಲ್ಲ ಬಳಸ್ತೀರಲ್ಲ ಸ್ಟಾಫ್ಗಳನ್ನೆಲ್ಲ ಯೂಸ್ ಮಾಡಿಕೊಂಡು ಇಂಥದಕ್ಕೆ ಮಾಡಿ, 100% ಸಕ್ಸಸ್ ಆಗುತ್ತೆ. ನಾವು ವಿರುದ್ಧ ಮಾತಾಡ್ಬೇಕಂತ ಮಾತಾಡ್ತಾ ಇಲ್ಲ, ವಾಸ್ತವತೆನ ಬಿಚ್ಚಿಟ್ಟು ಮಾತಾಡ್ತಾ ಇರೋ ಓಪನ್ ಆಗಿ. ನಾವು ನಿಷ್ಠೂರ ಮಾಡ್ಕೊಳ್ಳೋದಕ್ಕೂ ತಯಾರಿದ್ದೀರಿ, ಪನಿಷ್ಮೆಂಟ್ ಅನುಭವಿಸೋದಕ್ಕೆ ತಯಾರಿದ್ದೀರಿ. ಅದೇ ರೀತಿ ಎದುರಾಳಿ ಯಾರೇ ಇರಲಿ ಅವ್ರ ಮೇಲೆ ನಾವು ಫೈಟ್ ಮಾಡೋಕ್ಕೆ ರೆಡಿ ಇದ್ದೀರಿ ಕಾನೂನು ಚೌಕಟ್ಟಿನಲ್ಲಿ. ಯಾಕಂದರೆ ಜನರಿಗೆ ನಮ್ಮ ಬೆಂಗಳೂರಿಗೆ ಏನು ನೀವು ನ್ಯಾಯ ಒದಗಿಸ್ತೀರಿ ಅಂತ ಬಂದಿದ್ದೀರಾ, ನ್ಯಾಯ ಒದಗಿಸಿ. ಆವತ್ತು ಎಸೆನ್ಷಿಯಲ್ ವರ್ಕ್ಸ್ನ ಗುತ್ತಿಗೆ ಕೊಟ್ಟಿರೋದು ಯಾರು ತಪ್ಪು? ನಿಮ್ಮ ತಪ್ಪು. ಇವಾಗ ಅವ್ರ ತಾತನ ಆದಿಯಲ್ಲೇ ಇವ್ರು ಗುತ್ತಿಗೆನ ಇನ್ನೂ 10 ಗುತ್ತಿಗೆಲ್ಲ ಕ್ರಿಯೇಟ್ ಮಾಡೋ ಒಂದು ಪ್ರಯತ್ನದಲ್ಲಿದ್ದಾರೆ ಹೊರತು ಯಾರು ಮಹೇಶ್ವರರಾವ್ ಅವರು ಗುತ್ತಿಗೆ ಪದ್ಧತಿನ, ಎಸೆನ್ಷಿಯಲ್ ವರ್ಕ್ಸ್ನ ಗುತ್ತಿಗೆ ಪದ್ಧತಿ ಅದನ್ನು ನಿರ್ಮೂಲನೆ ಮಾಡಿಬಿಟ್ಟು ಸರಿಯಾದಂಥ ರೀತಿಯಲ್ಲಿ ಎಲ್ಲರ ಹತ್ರ ಕೆಲಸ ತಗೊಳ್ಳೋಣ. ಅದು ಸಂಬಂಧಪಟ್ಟಿರೋಂಥ ಸಂಘಟನೆಗಳನ್ನ ಅವರ ಬೇಜವಾಬ್ದಾರಿ ಅಲ್ಲೇ ಗೊತ್ತಾಗ 2 ದಿನ ಆದ್ರೂ ಕೂಡ ನೀವು ಮನೇಲೆ ಕಸವನ್ನು ಇಟ್ಕೋಬೇಕು ಅಂತ ಹೇಳಿ ಸರ್, ಖಂಡಿತ ಸ್ಟೇಟ್ಮೆಂಟ್ ಇದು ಅಲ್ಲ. ಕಸನ ಹೆಂಗೆ ನಿರ್ಮೂಲನೆ ಮಾಡಬೇಕು ಅದನ್ನ ಪ್ಲಾನ್ ಮಾಡಬೇಕು. ಅದನ್ನ ತಗೊಳ್ಳೋದಕ್ಕೆ ಈಗ ನೋಡಿ, ನೀವು ಟಿವಿಯಲ್ಲಿ ನೋಡಿರ್ತೀರಾ, ಎಲ್ಲೆಲ್ಲಿ ಒಂದೊಂದು ಬ್ಲ್ಯಾಕ್ ಸ್ಪಾಟ್ಗಳಲ್ಲೂ ಕೂಡ ನಾವು ಒಂದೊಂದು ಕಸ ಡಂಪಿಂಗ್ ಪ್ಲಾಸ್ನ ಇಟ್ಟಿದ್ರೆ ಅಲ್ಲೂ ಕೂಡ ತಂದು ಯಾರೂ ಸುರಿದಿಲ್ಲ. ಆದ್ದರಿಂದ ನಮಗೆ ಪ್ರಾಬ್ಲಮ್ ಆಯಿತು. ಆದ್ದರಿಂದ ನಾವು ಏಕಾಏಕಿ ತೀರ್ಮಾನ ಎಲ್ಲಿಟ್ಟಿದ್ದಾರೆ ಕೇಳಿ. ಅಲ್ಲ, ಮುಂಚೆ ಕಸ ತೊಟ್ಟಿ ಅಂತ ಮಾಡ್ತಿದ್ರು ಜನಗಳು. ಎಲ್ಲ ಹಾಕಬೇಕು ಅಂದ್ರೆ ಅಲ್ಲಿ ತೊಟ್ಟಿಗೆ ಹಾಕೋಣ ಬಿಡು ಅಂತ ತೊಟ್ಟಿಗೆ ಹಾಕಿ ಹೋಗ್ತಿದ್ರು. ಬೇಗ ಹೋಗ್ಬೇಕಾ, ತೊಟ್ಟಿಗೆ ಹಾಕಿ ಹೋಗ್ಬಿಡು ಬಂತಿರು ತಗೊಂಡು ಹೋಗ್ತಿದ್ರು. ಅದನ್ನು ಮಾಡೋಕ್ಕಾಗಲ್ಲ ಅಂತೇಳಿ ಒಂದಷ್ಟು ಜನ ಗುತ್ತಿಗೆದಾರನ ಹುಟ್ಟಾಕೋದಕ್ಕೆ, ಒಂದಷ್ಟು ಲಂಚದ ಕಮಿಷನ್ ರೇಟನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಮನೆಗೆ ಬಂದು ಕಸ ಎತ್ತೋತೀವಿ ಅಂತ ಹೇಳಿದ್ರು. ಮನೆ ಕಸ ಎತ್ತಿದ್ರಾ? ಆಗಲಿಲ್ಲ. BBMP ಕೈಲಿ ಕಸವನ್ನು ಎತ್ತಕ್ಕಾಗ್ತಿಲ್ಲ, ಎತ್ತೋಳಿ ಮಾಡೋಕ್ಕಾಗ್ತಿಲ್ಲ ಅಂತೇಳಿ ಪಾಪದ ಕೂಸಂತೆ ಬೆಂಗಳೂರು ಘನತ್ಯಾಜ್ಯ ನಿರ್ವಹಣೆ ನಿಯಮಿತ ಕಂಪನಿ ಅಂತೇಳಿ ಮಾಡಿದ್ರು. ಅದಕ್ಕೆ ಕರಿಗೌಡರು ಕೂತಿದ್ದಾರೆ. ಮುಂಚೆ ಇದ್ದಂಥ ಕಮಿಷನರ್ ಇನ್ಚಾರ್ಜ್ ಇದ್ರು. ಅದಕ್ಕೆ ರಮಮಣಿ ಅಂತ ಒಬ್ಬ ಅವೈಜ್ಞಾನಿಕ ನಡೆಯ ಒಬ್ಬ ಬೇಜವಾಬ್ದಾರಿ ಅಧಿಕಾರಿ ಕುಂಡ್ರಿಸಿದ್ದಾರೆ ಹೆಡ್ ಮಾಡಿ. ಅದಕ್ಕೊಂದು ಬಿಲ್ಡಿಂಗ್ ಕೊಟ್ಟಿದ್ದಾರೆ, ಒಂದು 20-30 ಜನ ಸಿಬ್ಬಂದಿಗಳನ್ನ ಕೊಟ್ಟಿದ್ದಾರೆ, ಒಂದಷ್ಟು ಜನ 50ರಿಂದ 100 ಜನ ಮಾರ್ಷಲ್ಸ್ಗಳನ್ನ ಕೊಟ್ಟಿದ್ದಾರೆ, 8 ಪ್ಲಾಂಟ್ಗಳನ್ನ ಕೊಟ್ಟಿದ್ದಾರೆ. ಪ್ರತಿ ಪ್ಲಾಂಟ್ಗೆ 5ರಿಂದ 10 ಜನ ಮಾರ್ಷಲ್ಸ್ಗಳನ್ನ ಕೊಟ್ಟಿದ್ದಾರೆ. ಅಲ್ಲಿ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ರಿಲೀಸ್ ಮಾಡ್ತಾರೆ ಪ್ಲಾಂಟ್ನ ನಡೆಸೋದಿಕ್ಕೆ. ಇಲ್ಲಿ ಬೆಂಗಳೂರಲ್ಲಿ ಕಸ ತಗೊಂಡಾಗ ಅಲ್ಲಿಗೆ ಸುರಿಯೋದಕ್ಕೆ ಇಲ್ಲ. ಇದು ಏಕಾಏಕಿ ಹೇಳ್ಬೇಕಂದ್ರೆ ಜನರ ದುಡ್ಡನ್ನ ಸುಲಿಗೆ ಮಾಡೋದಕ್ಕಂತಾನೆ BSWML ಕಂಪ್ನಿನ ಏನದು ಸ್ಥಾಪಿಸಿರೋದು 100%. ಯಾಕಂದ್ರೆ ಇವಾಗ BBMP ಅಲ್ಲಿ ಇಲ್ಲೆಲ್ಲರೂ ತಿಂದ್ರೆ ಗೊತ್ತಾಗ್ಬಿಡತ್ತಲ್ಲ, ಇವ್ರಂತವ್ರು ನಮ್ಮಂತವ್ರು ಕೆದಕ್ ಬಿಡ್ತಿರಲ್ಲ. ಅದಕ್ಕೆ ಇವ್ರೇನ್ ಮಾಡ್ತಾರೆ, ಲೂಟಿ ಹೊಡೆಯವರೆಲ್ಲ ಒಂದು ಕಡೆ ಇರೋಣಪ್ಪ ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ಅಲ್ಲಿ BSW ಅಂತ ಒಂದು ಕಂಪ್ನಿನ ಮಾಡ್ಕೊಂಡು ಅಲ್ಲಿ ದುಡ್ಡು ಹೊಡೆಯೋದಕ್ಕೆ ಮತ್ತೆ ಅಲ್ಲಿರೋರೆಲ್ಲ ಸರ್ ಎಲ್ಲ ಡೆಪ್ಯುಟೇಷನ್ ಮೇಲೆ ಬಂದಿರೋರೆ. ಅಲ್ಲಿರೋರು ಡೆಪ್ಯುಟೇಷನ್ ಮೇಲೆ ಬಂದಾಗ ಒಬ್ಬ ಡೆಪ್ಯುಟೇಷನ್ ಮೇಲೆ ಬಂದಿರೋರು 3 ವರ್ಷದ ಮೇಲೆ ಇರಂಗಿಲ್ಲ. 10-15 ವರ್ಷದ ಇಲ್ಲೇ ಕುತ್ಕೊಂಡವ್ರೆ. ಇಲ್ಲಿಂದ ಹೋಗೋದೇ ಇರೋದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ, ಕಮಿಷನರ್ಗಳಿಗೆ ಲಂಚಗಳು ಕೊಟ್ಟು ಇಲ್ಲಿ ಕುತ್ಕೊಂತವ್ರು. ಮತ್ತೆ ಈ ಡೆಪ್ಯುಟೇಷನ್ ಮೇಲೆ ಯಾರೆಲ್ಲ AWಗಳು ಬಂದವ್ರೆ ಸರ್, ಮಾಲ್ಗಳು ಕಟ್ಸಿದ್ದಾರೆ ಸರ್, ಮಾಲ್ಗಳು ಕಟ್ಸಿದ್ದಾರೆ, ಅಪಾರ್ಟ್ಮೆಂಟ್ಗಳನ್ನ ಕಟ್ಸಿದ್ದಾರೆ. ಸ್ವಂತವಾಗಿ ಕಟ್ಟಿಸ್ಕೊಂಡು ಇವತ್ತು ಆ ಬಾಡಿಗೆ ದುಡ್ಡಲ್ಲಿ ಮೇಂಟೈನ್ ಮಾಡ್ತಾ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ. ಬರೀ 3-4 ವರ್ಷಕ್ಕೆ ಸಾಹುಕಾರ ಆಗ್ಬೋದಂದ್ರೆ ಯಾರು ಸರ್ ಈಗ ಕಸದ ವಿಚಾರಕ್ಕೆ ಬರಲ್ಲ? ಯಾರು ಸರ್ ಇಲ್ಲಿ ಪೋಸ್ಟಿಂಗ್ ಹಾಕ್ಸ್ಕೊಳ್ಳಲ್ಲ? ಕಸದ ವಿಚಾರದಲ್ಲಿ ಸೂಪರ್ವೈಸರ್ಗಳಿದ್ದಾರೆ. ಒಂದು ವಿಚಾರ, ಸೂಪರ್ವೈಸರ್ಗಳಿದ್ದಾರೆ. ಬರೀ ಅಧಿಕಾರಿಗಳಷ್ಟೇ ಮನೆ ಕಟ್ಕೊಂಡು ಸೈಟ್ಗಳು ತಗೊಂಡಿಲ್ಲ, ಸೂಪರ್ವೈಸರ್ ಕೂಡ 2 ಬಿಲ್ಡಿಂಗ್ ಹೊಂದಿದ್ದಾರೆ ಬೆಂಗಳೂರಲ್ಲಿ. ಪ್ರತಿ ವಾರ್ಡಿನ ಸೂಪರ್ವೈಸರ್ಗಳು 2 ಬಿಲ್ಡಿಂಗ್ ಹೊಂದಿದ್ದಾರೆ. ಬೇಕಾದ್ರೆ ಮಾನಿಟರ್ ಮಾಡ್ಲಿ, ತಾಕತ್ತಿದ್ರೆ ಎಲ್ಲರೂ ಈಚೆಗೆ ಬರ್ತಾರೆ. ಈಗ ಈ ದಂಡದ ಕ್ರಮ ಏನಿದೆಯಲ್ಲ ಅದರ ಬದಲಾಗಿ ಯಾವ ರೀತಿಯಾಗಿ ಜಾಗೃತಿ ಮೂಡಿಸಬೇಕಾಗತ್ತೆ ಪರ್ಯಾಯ ವ್ಯವಸ್ಥೆ? ಶಿವಕುಮಾರ್ ಅವರಿಗೆ, ಈಗ ನಿಮಗೆ ಕೆಲಸ ಮಾಡ್ತಿರಲ್ಲ ದಿನನಿತ್ಯ, ನಿಮಗೆ ಸುರಕ್ಷಿತ ಕ್ರಮಗಳು ಯಾವ ರೀತಿಯಾಗಿರುತ್ತೆ? ಅಂದರೆ ಶೂ ಆಗಿರ್ಬೋದು ಅಥವಾ ಡ್ರೆಸ್ ಕೋಡ್ ಆಗಿರ್ಬೋದು, ಕೈಯಲ್ಲಿ ಹಾಕೊಳ್ಳೋದಾಗಿರ್ಬೋದು, ಅಲ್ಲಿ ವ್ಯವಸ್ಥೆ ಇದೆಯಾ? ಹೇಗೆ? ಇರಲ್ಲ ಸರ್, ನಮ್ಗೆ ಏನು ಫೆಸಿಲಿಟಿ ಇರೋದಿಲ್ಲ. ಎಲ್ಲ ನಮಗೆ ನಾವೇ ನೋಡ್ಕೋಬೇಕು. ಡ್ರೆಸ್ ಕೋಡ್ ಒಂದು ಕೊಡ್ತಾರೆ.
ಇನ್ನು ಶೂಸ್ ಆಗಿರಲಿ, ಒಂದು ಹ್ಯಾಂಡ್ ಗ್ಲೌಸ್ ಕೇಳಿದ್ರೆ ಕೊಡ್ತಾರೆ, ಇಲ್ಲಾಂದ್ರೆ ಅದು ಇಲ್ಲ. ಒಂದೊಂದು ಕಡೆ ಅದು ಇರೋದಿಲ್ಲ. ನಾವು ಮನೆ ಬಟ್ಟೆಲ್ಲೇ ಕೆಲಸ ಮಾಡಿ ಹೋಗ್ತಾ ಇರ್ತೀವಿ. ಕೆಲವೊಂದು ವಾರ್ಡಲ್ಲೆಲ್ಲ ಅಷ್ಟೇ, ಏನು ಫೆಸಿಲಿಟಿ ನಮಗೆಲ್ಲೂ ಇರೋದಿಲ್ಲ. 198 ವಾರ್ಡ್ಗೂ ನಾನು ಚಾಲೆಂಜ್ ಮಾಡ್ತೀನಿ, ಯಾರೂ ಕೊಡೋದಿಲ್ಲ. ನಮಗೆ ನೋಡಿ, ನಾವು ಸ್ಮೆಲ್ ಬಂದಿರ್ತೀವ, ನಮ್ಗೆ ಫ್ರೆಶ್ ಔಟ್ ಆಗಬೇಕು, ನಮ್ಗೆ ಸ್ಪೇಸ್ ಇಲ್ಲ. ನಾವೇ ಎಲ್ಲಾದ್ರೂ ಹುಡುಕೋಬೇಕು. ಯಾಕೆ ನಾವು ಸ್ವಚ್ಛತೆ ಮಾಡಿಕೊಟ್ಟು ನಾವು ಸ್ವಚ್ಛತೆ ಆಗೋ ಹುಡುಕೋಬೇಕು ಜಾಗ? ಸರ್ಕಾರ ಏನು ಮಾಡ್ತಿದೆ? ನಮ್ಗೆ ಜಾಗ ಮಾಡಿಕೊಡಿ. ನಾವು ನಮ್ಮ ಪ್ರಾಣನ ಒತ್ತೆ ಇಟ್ಟು ನಾವು ಕೆಲಸ ಮಾಡಿಕೊಂಡು ನಾವು ಬೇರೆ ಕಡೆ ಜಾಗ ಕೇಳ್ಕೋಬೇಕು. ನಾವು ಫ್ರೆಶ್ ಆಗೋಕ್ಕೆ ನಮಗೆ ಸ್ವಲ್ಪ ಜಾಗ ಕೊಡಿ, ನಮ್ಮ ಕೈಕಾಲು ತೊಳ್ಕೊಳ್ಳೋಕ್ಕೆ ಜಾಗ ಕೊಡಿ. ಸರ್, ನಮ್ಮನ್ನು ನೋಡಿದ್ರೆ ಒಂದು 10 ಅಡಿ ದೂರ ಇರ್ತಾರೆ. ನಾವು ಯಾರನ್ನ ಕ್ಲೀನ್ ಮಾಡ್ತಿರೋದು? ನಾವು ದೇಶನ ಕ್ಲೀನ್ ಮಾಡ್ತಿರೋದು. ನಮಗೆ ಯಾಕೆ ಗೌರವ ಕೊಡ್ತಿಲ್ಲ? ನಮಗೆ ಅಂತ ಏನೂ ಫೆಸಿಲಿಟಿ ಎಲ್ಲೂ ಇಲ್ಲ. ನಮ್ಗೆ ಫೆಸಿಲಿಟಿ ಬೇಕಾಗಿರೋದು ಒಂದು ಹ್ಯಾಂಡ್ ಗ್ಲೌಸು, ರೈನ್ ಕೋಟ್. ನಿಮಗೆ ಕೆಲಸದ ಒತ್ತಡ ಇದೆಯಾ? ಇದ್ದೇ ಇರುತ್ತೆ, ಡೈಲಿ ಇದೆ. ಒಂದು ದಿವಸ ಇಲ್ಲ ಅನ್ನೋಂಗಿಲ್ಲ, ಎವ್ರಿ ಡೇ ಇದೆ. ಬೆಳಿಗ್ಗೆ 5ವರೆಗೆ ಇವಾಗ ಸ್ಕ್ಯಾನಿಂಗ್ ಸ್ಟಾರ್ಟ್ ಮಾಡಿದ್ದಾರೆ. 12ವರೆಗೆ ಕ್ಲೋಸಿಂಗ್ ಟೈಮ್ ಅಂತ ಹೇಳಿದ್ದಾರೆ. ಒಂದೊಂದು ಟೈಮ್ 2 ಗಂಟೆನೂ ಆಗ್ಬೋದು, 3 ಗಂಟೆನೂ ಆಗ್ಬೋದು. ಆ ಲಾರಿಗಳೇನಾದರೂ ರಿಪೇರ್ ಆಯ್ತು ಅಂದರೆ ಸಂಜೆ 4 ಗಂಟೆ ಆಗ್ಬೋದು, 5 ಗಂಟೆನೂ ಆಗ್ಬೋದು. ಆ ಲಾರಿ ರಿಪೇರ್ ಆಗಿ ಬರೋಕ್ಕೆ, ಇಲ್ಲಾಂದರೆ ಡಂಪಿಂಗ್ ಹೋಗಿ ಬರೋಷ್ಟೊಳಗಡೆ ಮಳೆ ಬಂದರೂ ಎಲ್ಲಾದರೂ ಒಂದು ಕಡೆ ಒಜ್ಜಿಟ್ಕೊಂಡಿರ್ಬೇಕು. ತಿಂದಪ್ಪ ನೀನು ಅಂತ ಕೇಳೋರು ಇರಲ್ಲ ನಮಗೆ. ಏನು ಸ್ಪೆಷಾಲಿಟಿ ಇಲ್ಲ ಸರ್. ಸುಮ್ಮನೆ ನಾವು ಒಂಥರ ಟಿಶ್ಯೂ ಪೇಪರ್ ಇದ್ದಂಗೆ ನೆಂದಾಕ್ಬಿಟ್ರೆ ಎತ್ತು ಬಿಸಾಕ್ತಾರಲ್ಲ ಅಂತ ನಮ್ಮ ಜೀವನ. ಯಾಕಂದರೆ ನಾವು ಇದನ್ನೇ ನಂಬ್ಕೊಂಡು ಜೀವನ ಮಾಡ್ತಾಯಿದ್ವಿ. ಇದರಲ್ಲೇ ನಮಗೇನು ಜೀವನ ಇಲ್ಲ. ನಮ್ಮಿಂದ ಗುತ್ತಿಗೆದಾರರಿಗಿದೆ, ಟೆಂಡರ್ ಓನರ್ ಅವ್ರಿಗಿದೆ ಹೊತ್ತು ನಮ್ಗಂತೂ ಏನಿಲ್ಲ. ನಿಜವಾಗ್ಲೂ ಇಲ್ಲ. ನಾನು ಇದನ್ನ ಸವಾಲ್ ಮಾಡ್ತೀನಿ ಅವ್ರ ಮುಂದೆ ಬೇಕಾಗಿದ್ರೆ. 198 ವಾರ್ಡ್ ಓನರ್ಗಳಿಗೂ ನಾನು ಸವಾಲ್ ಮಾಡ್ತೀನಿ. ನಮ್ಗಂತ ಯಾವ ಓನರ್ ನಿಮ್ಮ ಪ್ರಕಾರ ಹೇಗೆ ಈ ಪರಿಹಾರ ಹೇಗೆ ಸಿಗಬಹುದು ಅಂತೇಳಿ, ಅಂದ್ರೆ ಈಗ ತೆಗೆದುಕೊಂಡು ನಿರ್ಧಾರ ಸರಿನಾ ಅಥವಾ ಬೇರೆ ಏನಾದರೂ ಪ್ಲಾನ್ ಮಾಡಬಹುದಾ? ಇದೆಲ್ಲ ವೇಸ್ಟ್ ಸರ್. ನಿಜವಾಗ್ಲೂ ಹೇಳ್ತೀನಿ, ಸರ್ಕಾರ ನಮ್ಗಂತ ಇವಾಗ ಅಣ್ಣ ಹೇಳಿದ್ರಲ್ಲ ಹಂಗೆ ಒಂದು ಆಟೋಗೆ ಒಂದು ಲೇಬರ್ನ ಕೊಟ್ಟು, ಒಂದು ಹೆಲ್ಪರ್ನ ಡ್ರೈವರ್ನ ಕೊಟ್ಟು, ಅವು ನಮಗೂ ಸ್ವಲ್ಪ ಸ್ಟ್ರೆಂತ್ ಇರುತ್ತೆ. ನಮಗೂ ಸ್ವಲ್ಪ ಇನ್ನೂ ಸ್ವಲ್ಪ ಜಾಸ್ತಿ ಕೆಲಸ ಅಷ್ಟು ಸ್ಟ್ರೆಂತ್ ಇರುತ್ತೆ. ಒಬ್ಬೊಬ್ಬ 2 ಕೆಲಸ ಮಾಡು ಅಂದರೆ ಟಯರ್ಡ್ನೆಸ್ ಖಂಡಿತವಾಗ್ಲೂ ಆಗ್ತೀವಿ. ನಮಗೆ ಇವೆಲ್ಲ ಬೇಡ. ನಮಗೆ ನೇಮಕಾತಿ ಮಾಡಿಕೊಡಿ, ಬಯೋಮೆಟ್ರಿಕ್ ಕೊಡಿ. ಸರ್ಕಾರ ಇವಾಗ ನಿಮ್ಗೆ ಕೆಲಸ ಮಾಡ್ಕೊಡ್ತಿದ್ವಿ. ಟೆಂಡರ್ ಓನರ್ನ ಬೆಳೆಸೋ ಬದಲು ಸರ್ಕಾರ ಒಂದು ಕಣ್ಣು ತೆಗೆದ್ಬಿಟ್ಟು ನಮ್ಮನ್ನು ಬೆಳೆಸ್ರಿ, ನಮ್ಮ ಹೆಂಡತಿ ಮಕ್ಕಳನ್ನ ಬೆಳೆಸ್ರಿ. ಯಾಕೆ ನಾವು ನಿಮ್ಮನ್ನು ಬೆಳೆಸ್ಬೇಕು? ನಾವು 1ರಿಂದ 31ನೇ ತಾರೀಕುವರೆಗೂ ಕೆಲಸ ಮಾಡಿಬಿಟ್ಟು ನಿಮ್ಮ ಹತ್ರ ಭಿಕ್ಷೆ ಬೇಡಬೇಕು. ಕರ್ಮ ನಮ್ಗೆ ಯಾಕೆ? ಗೂಡ್ಸೋ ಗುತ್ತಿಗೆದಾರರು ಮಾಡಿದಿರಲ್ಲ, ನಾವೇನು ಪಾಪ ಮಾಡಿದ್ದೀವಿ? ನಮ್ಮ ಹೆಂಡತಿ ಮಕ್ಕಳು, ನಮ್ಮ ಕೆಲಸ ನಿಮ್ ಸ್ವಚ್ಛತಾ ಕಾರ್ಯ ನೋಡಿ ಸರ್, ನಾವು ಕಾಣ್ಲಿಲ್ವಾ ನಿಮ್ಗೆ? ಇಲ್ಲಿ ಒಂದು ಎಕ್ಸಾಂಪಲ್ ಏನು ಗೊತ್ತಾ? ಕಸ ಗುಡಿದ್ರೆ ಇಲ್ಲಿಂದ ಹಿಂಗೆ ಕಸ ಗುಡಿಸ್ಬಿಟ್ರೆ ಕಸ ಹೊಟ್ಟೋಗ್ಬಿಡತ್ತೆ. ಹಂಗೆ ಇಮ್ಯಾಜಿನ್ ಮಾಡ್ಕೊಂಡು ಅವ್ರು ಕಾಯಂ ಮಾಡಿದ್ದಾರೆ. ಆ ಕಸನ ಯಾರು ಗುಡ್ಡೆ ಮಾಡ್ತಾರಲ್ಲ ಸರ್, ಮನೆ ಮನೆ ಕಸ ಬರುತ್ತಲ್ಲ, ಅದನ್ನ ತಗೊಂಡಾಗಂತ ಕಾರ್ಮಿಕರಿದ್ದಾರೆ. ಅವರು ಕೂಡ ಪೌರ ಕಾರ್ಮಿಕರೇ ಅನ್ನೋದನ್ನ ಮರ್ತೋಗಿಲ್ಲ. ಮರ್ತಂಗೆ ಜಾನ ನಡೆನ ಮಾಡಿ ಇವ್ರನ್ನೆಲ್ಲ ಗುತ್ತಿಗೆದಾರ ಹತ್ರ ಅಡ್ಜಸ್ಟ್ಮೆಂಟ್ ಆಗಿ ಹಿಂಗೇ ಬಿಟ್ಟವ್ರೆ. ಅದಕ್ಕೆ ಮುಖ್ಯ ಕಾರಣನೇ ಬಂದ್ಬಿಟ್ಟು ಅವತ್ತಿದ್ದಂಥ ಏನು ನಗರಾಭಿವೃದ್ಧಿ ಸಚಿವರಾದಂಥ ನಮ್ಮ KJ ಜಾರ್ಜ್ ಅವರು ಪುಣ್ಯದಿಂದ ಇವತ್ತು ನಾವೆಲ್ಲ ಗುತ್ತಿಗೆ ಪದ್ಧತಿಯಲ್ಲಿ ಇನ್ನೂ ಸಾಯ್ತಾ ಇದ್ದೀರಿ. ಅವತ್ತು ಮಾಡಿರೋ ತಪ್ಪು ಸರ್ ಇವತ್ತಿಗೂ ನೋವು ಅನುಭವಿಸ್ತಾ ಇದ್ದೀರಿ. ಅವತ್ತು ಅವ್ರು ಏನಾರ ಹೋಗ್ರಿ ಇವ್ರಿನ್ನೂ 32,000 ಜನರನ್ನ ಗುತ್ತಿಗೆ ಪದ್ಧತಿಯಿಂದ ನಿರ್ಮೂಲನೆ ಮಾಡಿದ್ದೀರಿ, ನೀವು ಕೂಡ ಪೌರ ಕಾರ್ಮಿಕರು ಹೋಗ್ರಿ ಅಂತ ಹೇಳಿದ್ರೆ ಆಗೋಗ್ತಾ ಇತ್ತು. ಆದರೆ ಇವ್ರೇನು ಮಾಡಿದ್ರು ಗೊತ್ತಾ? ಇವ್ರನ್ನ ಪೌರ ಕಾರ್ಮಿಕರು ಅಲ್ವಂತ, ಇವರು ಸೂಪರ್ವೈಸರ್ಸ್ ಇರ್ತಾರೆ ಗೊತ್ತಾ, ಕೆಲಸ ಮಾಡಿಸೋರು, ಅವ್ರನ್ನ ಪೌರ ಕಾರ್ಮಿಕರಂತೆ ಪರಿಗಣಿಸ್ಬಿಟ್ಟು ಅವ್ರನ್ನ ಡೈರೆಕ್ಟ್ ಪೇಮೆಂಟ್ ತಗೊಂಡ್ಬಿಡೋದು. ಅವ್ರನ್ನ ಪರ್ಮನೆಂಟ್ ಕೂಡ ಮಾಡಿಬಿಟ್ರು. ಕಸನೇ ಮುಟ್ಟಲ್ಲ, ಕೆಲಸ ಮಾಡಿಸ್ತಾರೆ, ಅವ್ರನ್ನ ಪೌರ ಕಾರ್ಮಿಕರು ಅಂದ್ಬಿಟ್ರು. ಕೈಯಲ್ಲಿ ಕಸ ಎತ್ತೋದಿವರು, ಸೆಗ್ರಿಗೇಷನ್ ಮಾಡೋದಿವರು, ಎಲ್ಲರ ಮನೆ ಕಸನ ತಗೊಳ್ಳೋದಿವರು, ಏನು ಪೌರ ಕಾರ್ಮಿಕರು ಗುಡಿಸಿರೋ ಕಸನ ತಗೊಂಡು ಆಟೋಗಳಿಗೆ ಹಾಕೊಳ್ಳೋದಿವರು. ಆ ಕಸನ ಸಿಟಿ ಔಟ್ಸ್ಕರ್ಟ್ಗೆ ಎತ್ಕೊಂಡು ಹೋಗಿ ಹೆಲ್ತ್ಗೆ ಏನಾದ್ರು ಆಯ್ತು ಅಂದ್ರೆ ಏನು ಸಹ ಇಲ್ಲ ಸರ್. 5,000 10,000 ರೂಪಾಯಿ ಗುತ್ತಿಗೆದಾರ ಕೊಟ್ಟ ಅಷ್ಟೇ. ಇಲ್ಲಾಂದ್ರೆ ಅದು ಇಲ್ಲ. ಪರಿಹಾರ ಬಂದ್ಬಿಟ್ಟು ಒಂದು 15ರಿಂದ ಒಂದು 20 ಲಕ್ಷ ಒಂದು ಜೀವಕ್ಕಾದರೂ ಅವ್ರ ಕುಟುಂಬಕ್ಕಾದರೂ ಒಂದು ಕೊಡಬೇಕಾಗತ್ತೆ. ಆ ಪರಿಹಾರನೂ ಇಲ್ಲ. ಅಂಥದ್ದಿರಲಿ, ಅವ್ರಿಗೆ ಕರೆಕ್ಟಾಗಿ ಮಧ್ಯಾಹ್ನ ಹೊತ್ತು ಊಟ ತಿನ್ನೋಕ್ಕೂ ಆಗಲ್ಲ ಸರ್ ಆ ಸ್ಮೆಲ್ಗೆ. ಅಂಥದಕ್ಕೆ ಏನಾರು ಒಂದು ವ್ಯವಸ್ಥೆನ ಮಾಡಬೇಕು. ಮತ್ತು ಏನು ತಿಂಗಳ ಕರೆಕ್ಟಾಗಿ ಅವ್ರಿಗೆ ಸಂಬಳ ಬರೋ ರೀತಿಯಲ್ಲಿ ನೇರವಾಗಿ BBMPನೇ ಡೈರೆಕ್ಟಾಗಿ GBನೇ ಮಾಡಲಿ, ನೇರವಾಗಿ ಕೊಡಿ. ನೇರವಾಗಿ ಕೊಟ್ಟಾಗ ಗುತ್ತಿಗೆದಾರ ಸುಮಾರು ಇವ್ರದ್ದು ಬಿಲ್ ಬಂದ್ಬಿಟ್ಟು 25,000 26,000 ರೂಪಾಯಿ ಮಾಡ್ಕೊತಾರೆ. ಏನೋ ಇವ್ರಿಗೆ ಪೇಮೆಂಟ್ನ ಫಿಕ್ಸ್ ಮಾಡಿಬಿಟ್ಟು ಅದರಲ್ಲಿ ಇವ್ರಿಗೆ 10-12,000 ಕೊಡ್ತಾರಲ್ಲ, ಅದನ್ನ ನೇರವಾಗಿ ನೀವೇ ಕೊಟ್ಟರೆ 25,000 ನೀವು ಹೋದರೆ ಇವ್ರ ಕುಟುಂಬ, ಇವ್ರ ಮಕ್ಕಳು ಮರಿಗಳನ್ನೆಲ್ಲ ಬಿಟ್ಟು ಬೆಳಗ್ಗೆ ಓಡಿ ಬರ್ತಾರಲ್ಲ. ಮಕ್ಕಳು ಎಜುಕೇಷನ್ ಬಗ್ಗೆನೂ ತಲೆ ಕೆಡಿಸ್ಕೊಳ್ದೆ
ಅವ್ರಿಗೆ ಒಳ್ಳೆ ನ್ಯಾಯ ಆದರೂ ಕೊಟ್ಟಾಗತ್ತೆ. ಅವರು ಆವಾಗ ಶೈಕ್ಷಣಿಕವಾಗಿ ಕೂಡ ಬೆಳೀತಾರೆ, ಆರ್ಥಿಕವಾಗೂ ಬೆಳೀತಾರೆ, ಶೈಕ್ಷಣಿಕವಾಗೂ ಬೆಳೀತಾರೆ, ಸಾಮಾಜಿಕವಾಗೂ ಬೆಳೀತಾರೆ. ಅಂಥ ಕಲಕಲಿ ಇಟ್ಕೊಂಡು ಏನಾರ ಒಂದು ಇವ್ರ ಕೆಲ್ಸಕ್ಕೆ ಭದ್ರತೆ ಕೊಟ್ಟರೆ ತುಂಬ ಉತ್ತಮವಾಗಿರುತ್ತೆ ಸರ್. ಗೌಡ್ರ ಏನು ಹೇಳ್ತೀರಿ ಕೊನೆಯದಾಗಿ, ಯಾವ ರೀತಿಯಾಗಿ ಜಾಗೃತಿ ಇರಬೇಕಾಗತ್ತೆ ಈ ವಿಚಾರದಲ್ಲಿ? ಅಲ್ಲ, ಇವರು ಅಧಿಕಾರಿಗಳನ್ನ ಕರೆಕ್ಟಾಗಿ ಮಾನಿಟರ್ ಮಾಡಬೇಕು. ಗಾಡಿಗಳೇನು ಇವರು ಆಟೋಗಳನ್ನ ಟಿಪ್ಪರ್ಗಳನ್ನ ಬಿಟ್ಟಿದ್ದಾರೆ, ಇದ್ರದ್ದು GPS ಮಾನಿಟರಿಂಗು ಹೆಡ್ ಆಫೀಸಲ್ಲಿ ಆಗಬೇಕು. ಯಾವ ಗಾಡಿ ಕರೆಕ್ಟ್ ಟೈಮ್ ಕರೆಕ್ಟಾಗಿ ಹೋಗ್ತಿದ್ಯಾ ಅಂತ ಸುಮ್ಮನೆ ಯಾವುದೋ ಅಧಿಕಾರಿ ಕೊಟ್ಟು ಮಾರ್ಷಲ್ ಕೊಟ್ಟು ಅವ್ರು ಮತ್ತೆ ಭ್ರಷ್ಟಾಚಾರ ಮಾಡೋ ಥರ ಆಗೋದು ಬೇಡ. ಇವರು ಹೆಡ್ ಆಫೀಸಲ್ಲಿ ಕೂತ್ಕೊಂಡು ಪ್ರತಿಯೊಂದು ಆಟೋದನ್ನು GPS ಮಾನಿಟರ್ ಇವ್ರು ಮಾಡಲಿ. ಪ್ರತಿಯೊಬ್ಬ ಅಧಿಕಾರಿನೂ ಬೆಳಗ್ಗೆ ಎದ್ದು ಫೀಲ್ಡ್ಗೆ ಹೋದ್ರ, ಮಾರ್ಷಲ್ಸ್ಗಳ ಫೀಲ್ಡ್ಗೆ ಹೋದ್ರ ಅಂತೇಳಿ ಮಾನಿಟರ್ ಮಾಡೋಕೆ ಒಂದು ತಂಡ, ಟಾಸ್ಕ್ ಫೋರ್ಸ್ ಥರ ಒಂದು ತಂಡ ರಚನೆ ಆಗಬೇಕು. ಜನಗಳಿಗೆ ಅವೇರ್ನೆಸ್ ಮಾಡೋದಕ್ಕೆ ವಿದ್ಯಾರ್ಥಿಗಳನ್ನ ಬಳಸ್ಕೊಬೇಕು, ಸ್ವಯಂ ಸೇವಕರನ್ನ ಬಳಸ್ಕೊಬೇಕು, NGOಗಳನ್ನ ಬಳಸ್ಕೊಂಡು ಇವರು ಅವ್ರ ಮುಖಾಂತರ ಜನಗಳಿಗೆ ಅರಿವು ಮೂಡಿಸುವಂಥ ಕೆಲಸ, ಮತ್ತು ಯಾವ ರೀತಿ ಸೆಗ್ರಿಗೇಟ್ ಮಾಡಬೇಕು, ಯಾರು ಬರ್ತಾರೆ, ಯಾವಾಗ ಕೊಡಬೇಕು, ಇದೆಲ್ಲವನ್ನು ಇವರು ನಿಯಮಾನುಸಾರ ಪಾಲನೆ ಮಾಡಿಬಿಟ್ರೆ ಈ ಕಸ ಬೀಳೋದು ತಪ್ಪುತ್ತೆ, ಇವ್ರು ದಂಡ ಹಾಕೋದು ತಪ್ಪುತ್ತೆ, ಮತ್ತು ಜನಸಾಮಾನ್ಯರು ಹೈರಾಣಾಗೋದು ತಪ್ಪುತ್ತೆ. ಸೊ ಅದನ್ನು ಮಾಡ್ತಾರೆ ಅಂತ ನಾನು ಭಾವಿಸ್ತೀನಿ. ಕರಿಗೌಡ್ರ ಬಗ್ಗೆ ಅವ್ರ ಆಡಳಿತದ ಬಗ್ಗೆ ನಾನು ನೋಡಿದ್ದೀನಿ. ಅವ್ರ IAS ಅನ್ಸುತ್ತೆ, ಮೇ ಬಿ GBAಗೆ ಬಂದ್ಬಿಟ್ಟು ಏನೋ ಸ್ವಲ್ಪ ನಿಯಂತ್ರಣ ಯಾರೋ ಏರಿರ್ಬೇಕು ಅವ್ರಿಗೆ. ಬಟ್ ಕರಿಗೌಡರು ಮೂಲತಃ ಮಂಡ್ಯದವರು ಅವರು. ಸೊ ಅವ್ರ ಬಗ್ಗೆ ಗೊತ್ತಿದೆ ನಮಗೆ, ಅವರು ಒಳ್ಳೆ ಕೆಲಸಗಾರರು. ಬಟ್ ಮೇ ಬಿ ಎಲ್ಲೋ ಅವ್ರ ಮೇಲೆ ಯಾರೋ ಕೂತ್ಕೊಂಡು ಸವಾರಿ ಮಾಡ್ತಿರ್ಬೋದು, ಕೆಲಸ ಮಾಡಬೇಡ, ಒತ್ತಡ ಇರುತ್ತಿರ್ಬೋದು, ಇದ್ದೇ ಇರುತ್ತೆ ಕಾಮನ್ ಆಗಿ. ಎಲ್ಲಿ ಭ್ರಷ್ಟಾಚಾರ ಜಾಸ್ತಿ ಇರುತ್ತೋ, ಎಲ್ಲಿ ಕಸದಿಂದ ಹಣ ಬರುತ್ತದೋ ಅಲ್ಲಿ ಒತ್ತಡಗಳು ಸಾಧ್ಯ. ಯಾಕೆಂದ್ರೆ ಬಹುತೇಕ ಗುತ್ತಿಗೆದಾರರು ರಾಜಕೀಯ ಪುಡಾರಿಗಳೇ ಇರುವಂತದ್ದು, ರಾಜಕೀಯ ಹಿಂಬಾಲಕರೇ ಇರುವಂತದ್ದು. ಸೊ ಹಾಗಾಗಿ ಪ್ರೆಸರ್ ಇದ್ದೇ ಇರ್ತದೆ. ಹಾಗಾಗಿ ನೋಡೋಣ ಮುಂದಿನ ದಿನಗಳೆಲ್ಲ ಈ ರೀತಿ ಈ ನಡೆಯಲ್ಲ ಯಾರು ಸರ್. ಕೊನೆಯದಾಗಿ ನಮ್ಮ ಕಡೆಯಿಂದ ಏನು ಗೊತ್ತಾ, ನಮ್ಮ ಕಾರ್ಮಿಕರಿಗೆಲ್ಲ ಡ್ರೆಸ್ ಕೋಡ್ ಕೊಟ್ಟಿದ್ದೀರಲ್ಲ, ಪೌರ ಕಾರ್ಮಿಕರಿಗೆ ಮತ್ತು ನಮ್ಮ ಡ್ರೈವರ್ಸ್ ಲೋಡರ್ಸ್ಗೆಲ್ಲ ಒಂದು ಡ್ರೆಸ್ ಕೋಡ್ ಕೊಟ್ಟಿದ್ದೀರಲ್ಲ, ಇದರಲ್ಲಿ ಮಾರ್ಷಲ್ಸ್ಗೂ ಡ್ರೆಸ್ ಕೋಡ್ ಕೊಟ್ಟಿದ್ದೀರಲ್ಲ, JHAಗಳಿಗೆ, ಸೂಪರ್ವೈಸರ್ಸ್ಗೆ, AWಗಳಿಗೆ ಕೂಡ ಅರ್ಥ ಇದೆ ಸರ್. ಯಾವ್ಯಾವ ಶ್ರೇಣಿಯಲ್ಲಿ ಕೆಲಸ ಮಾಡ್ತಾರೆ ಅವರು ಕೂಡ ಯೂನಿಫಾರ್ಮ್ ಕೊಡ್ಬೇಕು ಸರ್. ಆಗ ಅವ್ರು ಬರೋ ಇನ್ ಟೈಮ್ ಔಟ್ ಟೈಮ್ ಕೂಡ ಫಿಕ್ಸ್ ಆಗಬೇಕು ಸ್ಯಾಲ್ರಿ. ಆವಾಗ ಏನಾಗುತ್ತೆ, ದುಡ್ಡು ಪೋಲಾಗೋದು ಇದಾಗುತ್ತೆ, ಮತ್ತು ಕೆಲಸ ಕಾರ್ಯವು ಸರಾಗವಾಗಿ ನಡೆಯುತ್ತೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. 3 ಜನಕ್ಕೆ ಇಷ್ಟೊತ್ತು ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದಕ್ಕೆ. ನೋಡಿದ್ರಲ್ಲ ವೀಕ್ಷಕರು, ಈಗ ಮನೆ ಬಾಗಿಲಿಗೆ ಬಂದು ಕಸವನ್ನು ಹಾಕ್ತೀವಿ ಅನ್ನುವಂಥ ನಿರ್ಧಾರ ಇದೆಯಲ್ಲ, ಅಥವಾ ದಂಡ ವಿಧಿಸುವಂಥ ನಿರ್ಧಾರ ಇದೆಯಲ್ಲ, ಇದು ಯಾಕೋ ಸರಿಯಲ್ಲ ಅಂತ ಅನ್ಸುತ್ತೆ. ಅಂದರೆ ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿ ಏಕಾಏಕಿ ದಂಡ ಹಾಕೋದು ಸರಿಯಲ್ಲ. ಮೊದಲು ನೀವೇನು ಟೆಂಡರ್ ಕೊಟ್ಟಿದ್ದಾರಲ್ಲ, ಯಾರು ಗುತ್ತಿಗೆದಾರರಿದ್ದಾರಲ್ಲ ಅವರ ವಾಹನಗಳು, ಅಂದರೆ ಈಗ ಒಂದು ವಾರ್ಡ್ಗೆ ಇಂತಿಷ್ಟು ವಾಹನಗಳು ಏನಿದಾವಲ್ಲ ಆ ಎಲ್ಲ ವಾಹನಗಳು ಕೆಲಸ ಮಾಡ್ತಿದೆ ಇಲ್ಲ ಅದರ ಕಡೆ ಗಮನ ಕೊಡಿ. ಮಾರ್ಷಲ್ಗಳು ಎಲ್ಲೆಲ್ಲಿ ಮಾಡ್ತವೆ ಅದರ ಕಡೆ ಗಮನ ಕೊಡಿ. ಮತ್ತು ರೋಡ್ ಸೈಡಲ್ಲಿ ನೀವು ಕಸ ಹಾಕೋದಕ್ಕೆ ವ್ಯವಸ್ಥೆನೇ ಇಲ್ಲ, ಎಲ್ಲೂ ಕಾಣಲ್ಲ. ನೀವು ಬೇಕಾದರೆ ಚೆಕ್ ಮಾಡಿ, ಅದು ಕೂಡ ವ್ಯವಸ್ಥೆ ಇಲ್ಲ. ಆಮೇಲೆ ನೀವು ಏಕಾಏಕಿ ಜನಸಾಮಾನ್ಯರ ಮೇಲೆ ಈ ರೀತಿಯಾಗಿ ತೊಂದರೆ ಕೊಡೋದು ಸರಿಯಾಗಲ್ಲ. ಅದರ ಬದಲಾಗಿ ಬೇರೆ ರೀತಿಯ ಮಾರ್ಗಗಳನ್ನು ಕಂಡು ಹಿಡೀರಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.